ದೇವನಾಮಕ್ಕೆ ಸ್ತೋತ್ರವಾಗಲಿ. ಈ ಪರಿಶುದ್ಧ ದಿನದಲ್ಲಿ ಮತದಾವರ್ತಿ ದೇವರ ಸನ್ನಿಧಾನದಲ್ಲಿ ದೇವರನ್ನು ಸ್ತುತಿಸುವುದಕ್ಕೆ, ಆರಾಧಿಸುವುದಕ್ಕೆ ಸರ್ವಕೃಪಾಳುವಾದ ದೇವರು ನಮ್ಮ ಜೀವಿತದಲ್ಲಿ ಈ ಒಂದು ದಿನವನ್ನು ಕೊಟ್ಟಿದ್ದಕ್ಕಾಗಿ ನಾವು ದೇವರಿಗೆ ಸ್ತೋತ್ರ ಮಾಡೋಣ. ಕೀರ್ತನೆ 29 ಅದರ ಪ್ರಾರಂಭದ 2 ವಾಕ್ಯಗಳು. ದೇವ ದೂತರುಗಳಿರ ಪರಮ ಪ್ರಭಾವವು ಯೆಹೋವನದೇ ಎಂದು ಹೇಳಿ ಕೊಂಡಾಡಿರಿ. ಯೆಹೋವನ ನಾಮಕ್ಕೆ ಯೋಗ್ಯವಾದ ಘನವನ್ನು ಸಲ್ಲಿಸಿರಿ. ಪರಿಶುದ್ಧತ್ವವೆಂಬ ಭೂಷಣದೊಡನೆ ಯೆಹೋವನಿಗೆ ಅಡ್ಡಬೇಡಿರಿ. ಪ್ರಾರ್ಥನೆ ಮಾಡೋಣ. ಸರ್ವಶಕ್ತನಾದ ದೇವರೇ, ಈ ಪರಿಶುದ್ಧ ದಿನಕ್ಕಾಗಿ ನಾವು ನಿಮಗೆ ಕೋಟಿ ಕೋಟಿ ಸ್ತೋತ್ರವನ್ನು ಸಮರ್ಪಿಸ್ತಾ ಇದ್ದೇವೆ. ಈ ವಾರದ ಮೊದಲನೇ ದಿನದಲ್ಲಿ ನಿಮ್ಮ ಮಕ್ಕಳಾದ ನಾವು ನಿಮ್ಮ ಸನ್ನಿಧಾನದಲ್ಲಿ ನಿಮ್ಮನ್ನು ಸ್ತುತಿಸುವುದಕ್ಕೆ, ಆರಾಧಿಸುವುದಕ್ಕೆ, ನೀವು ಮಾಡಿದ ಉಪಕಾರಗಳನ್ನು ನೆನೆಸಿ ಕೃತಜ್ಞತೆಯನ್ನು ಸಲ್ಲಿಸುವುದಕ್ಕೆ ನಮ್ಮ ಜೀವಿತದಲ್ಲಿ ಈ ಒಂದು ದಿನವನ್ನು, ಅವಕಾಶವನ್ನು ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಈ ಮುಂಜಾನೆಯಲ್ಲಿ ಮತದಾವರ್ತಿ ನಮ್ಮ ಆರಾಧನೆಯನ್ನು ನಿಮ್ಮ ಕರಗಳಿಗೆ ಸಮರ್ಪಿಸ್ತಾ ಇದ್ದೇವೆ. ಪವಿತ್ರನಾದ ನಿಮ್ಮನ್ನು ಪವಿತ್ರತೆಗೆ ಆರಾಧಿಸುವಂತೆ ನಮ್ಮನ್ನು ಯೋಗ್ಯರನ್ನಾಗಿ ಮಾರ್ಪಡಿಸು. ಆರಾಧನೆಗೆ ಅಡ್ಡಿಯಾಗಿ ನಮ್ಮ ನೋಟದಲ್ಲಿ, ನಮ್ಮ ಚಿಂತೆಯಲ್ಲಿ, ನಮ್ಮ ಆಲೋಚನೆಯಲ್ಲಿ, ನಮ್ಮ ಮಾತಿನಲ್ಲಿ ಬಂದಂತಹ ಎಲ್ಲ ಪಾಪ ಕಲ್ಮಶಗಳನ್ನು ಮತದಾವರ್ತಿ ನಿನ್ನ ರಕ್ತದಿಂದ ತೊಳೆದು ನಮ್ಮನ್ನು ಶುದ್ಧಿಪಡಿಸಿ ಎಂಬುದಾಗಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ. ಆಡುವಂಥ ಹಾಡುಗಳು, ಧ್ಯಾನಿಸುವಂಥ ದೇವರ ವಾಕ್ಯ ಎಲ್ಲದರ ಮೂಲಕ ದೇವರ ನಾಮ ಮಹಿಮೆ ಹೊಂದಲಿ. ಈ ಒಂದು ಮಾಧ್ಯಮದ ಮೂಲಕ ದೇವರ ವಾಕ್ಯವನ್ನು ಶ್ರವಿಸುವಂಥ ಎಲ್ಲ ಪ್ರಿಯರಿಗಾಗಿ ಸ್ತೋತ್ರ. ಆಶೀರ್ವದಿಸು. ಪ್ರತ್ಯೇಕವಾಗಿ ಈ ಮುಂಜಾನೆಯಲ್ಲಿ ನಮ್ಮ ದೇಶದ, ನಮ್ಮ ರಾಜ್ಯದ, ನಮ್ಮ ಪಟ್ಟಣದ ವಿವಿಧ ಸ್ಥಳಗಳಲ್ಲಿ ನಡೆಯುವಂಥ ಎಲ್ಲ ಪರಿಶುದ್ಧ ಆರಾಧನೆಗಳನ್ನು ನಿಮ್ಮ ಕರಗಳಿಗೆ ಒಪ್ಪಿಸಿಕೊಡ್ತಾ ಇದ್ದೇವೆ. ಈ ದಿನದಲ್ಲಿ ಕರ್ತನೆ, ಇಂದು ಸಲ್ಲಿಸುವಂಥ ಆರಾಧನೆ ದೇವರ ನಾಮದ ಮಹಿಮೆಗೆ ಕಾರಣವಾಗಿ ಮಾರ್ಪಡಲಿ. ಪ್ರಾರ್ಥನೆ ಕೇಳಿದ್ದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ನಾಮದಲ್ಲಿ ಬಿಡುತ್ತೇವೆ ತಂದೆ, ಆಮೆನ್. ಮತದಾವರ್ತಿ ಎಲ್ಲರಿಗೂ ಯೇಸುವಿನ ನಾಮದಲ್ಲಿ ನಮ್ಮ ವಂದನೆಯನ್ನು ನಾವು ತಿಳಿಸುವಂಥವರಾಗಿದ್ದೇವೆ. ಈ ಒಂದು ಮಾಧ್ಯಮದ ಮೂಲಕ ದೇವರನ್ನು ಸ್ತುತಿಸುವುದಕ್ಕೆ, ದೇವರನ್ನು ಆರಾಧಿಸುವುದಕ್ಕೆ ದೇವರು ಕೊಟ್ಟಂಥ ಅವಕಾಶಕ್ಕಾಗಿ ದೇವರಿಗೆ ಸ್ತೋತ್ರವನ್ನು ಸಲ್ಲಿಸುವುದು. ನಾವು ಓದಿದ ಕೀರ್ತನೆಯಲ್ಲಿ ಯೆಹೋವನ ನಾಮಕ್ಕೆ ಯೋಗ್ಯವಾದ ಘನವನ್ನು ಸಲ್ಲಿಸಿರಿ. ಪರಿಶುದ್ಧತ್ವವೆಂಬ ಭೂಷಣದೊಡನೆ ಯೆಹೋವನಿಗೆ ಅಡ್ಡಬೇಡಿರಿ. ಈ ಮುಂಜಾನೆಯಲ್ಲಿ ನಾವು ದೇವರ ಸನ್ನಿಧಾನದಲ್ಲಿ ಸೇರಿ ಬಂದಿರುವಾಗ ಯೆಹೋವನ ನಾಮಕ್ಕೆ ಯೋಗ್ಯವಾದ ಘನವನ್ನು, ಅರ್ಥ ಯೆಹೋವನು ಯಾರೆಂಬುದನ್ನು ನಾವು ಸರಿಯಾಗಿ ಗ್ರಹಿಸಿ ಆತನನ್ನು ಆರಾಧಿಸುವಂಥವರಾಗಿರಬೇಕು. ಒಂದು ಹಾಡಿನ ಕೆಲವು ಚರಣಗಳನ್ನು ಹಾಡುವ. ಪರಿಶುದ್ಧಾತ್ಮನೇ ಶಕ್ತಿಯ ಸುರಿಸಯ್ಯ, ಪರಲೋಕದ ಬಲ ನಮಗಾವಶ್ಯವೆಂದು ಕರ್ತನೆ ನೀ ತಿಳಿದಿರುವೆ. ಈ ಹಾಡಿನ ಚರಣಗಳನ್ನು ಹಾಡಿ ಪ್ರಾರಂಭದಲ್ಲಿ ದೇವರ ನಾಮವನ್ನು ನಾವು ಮಹಿಮೆಪಡಿಸೋಣ. ಪರಿಶುದ್ಧಾತ್ಮನೇ ಶಕ್ತಿಯ ಸುರಿಸಯ್ಯ, ಪರಿಶುದ್ಧಾತ್ಮನೇ ಶಕ್ತಿಯ ಸುರಿಸಯ್ಯ, ಪರಲೋಕದ ಬಲವಶವೆಂದು ಕರ್ತನೇ ನೀ ತಿಳಿದಿರುವೆ. ಪರಲೋಕ ಬಲ ನಮಗಾವಶ್ಯವೆಂದು ಕರ್ತನೇ ನೀ ತಿಳಿದಿರುವೆ. ಪರಿಶುದ್ಧಾತ್ಮನೇ ಶಕ್ತಿಯ ಸುರಿಸಯ್ಯ, ಆದಿಶತಮಾನದು ನಡೆದಂತೆ ಈಗಲೂ ನಡೆಯಲಿ ಅದ್ಭುತಗಳು. ಆದಿಶತಮಾನದು ನಡೆದಂತೆ ಈಗಲೂ ನಡೆಯಲಿ ಅದ್ಭುತಗಳು. ಆದಿನದಂತೆ ಸುರಿಸಯ್ಯ, ಆತ್ಮ ಸಂಜೀವನವಾ. ಆದಿನದಂತೆ ಸುರಿಸಯ್ಯ,
ಆತ್ಮ ಸಂಜೀವನವಾ ಪರಿಶುದ್ಧಾತ್ಮನೇ ಶಕ್ತಿಯ ಸುರಿಸಯ್ಯ ಪರಿಶುದ್ಧಾತ್ಮನೇ ಶಕ್ತಿಯ ಸುರಿಸಯ್ಯ ಲೋಕದ ಮೋಹವ ಬಿಟ್ಟೋಡಲು ಸೈತಾನನ್ ಶಕ್ತಿಯ ಜಯಿಸಲು ಲೋಕದ ಮೋಹವ ಬಿಟ್ಟೋಡಲು ಸೈತಾನನ್ ಶಕ್ತಿಯ ಜಯಿಸಲು ಧೈರ್ಯದಿ ನಿನ್ನ ಸೇವೆ ನಾವು ಮಾಡಲು ನಮ್ಮನ್ನು ಅಭಿಷೇಕಿಸು ಧೈರ್ಯದಿ ನಿನ್ನ ಸೇವೆ ನಾವು ಮಾಡಲು ನಮ್ಮನ್ನು ಅಭಿಷೇಕಿಸು ಪರಿಶುದ್ಧಾತ್ಮನೇ ಶಕ್ತಿಯ ಸುರಿಸಯ್ಯ ಪರಿಶುದ್ಧಾತ್ಮನೇ ಶಕ್ತಿಯ ಸುರಿಸಯ್ಯ ಪರಲೋಕ ಬಲ ನಮಗಾವಶವೆಂದು ಕರ್ತನೇ ನೀ ತಿಳಿದಿರುವೆ ಪರಲೋಕ ಬಲ ನಮಗಾವಶವೆಂದು ಕರ್ತನೇ ನೀ ತಿಳಿದಿರುವೆ ಉರಿಯಲಿ ಕೃಪಾವರಗಳ ಜ್ವಾಲೆ ಬೆಳೆಯಲಿ ವಾಕ್ಯದೊಡ್ಬೇರು ಉರಿಯಲಿ ಕೃಪಾವರಗಳ ಜ್ವಾಲೆ ಬೆಳೆಯಲಿ ವಾಕ್ಯದೊಡ್ಬೇರೂರಿ ಉಜ್ಜೀವಿಸು ನಿನ್ನ ಮಕ್ಕಳನ್ನು ಸುರಿಸು ಹಿಂಗಾರು ಮಳೆಯ ಉಜ್ಜೀವಿಸು ನಿನ್ನ ಮಕ್ಕಳನ್ನು ಸುರಿಸು ಹಿಂಗಾರು ಮಳೆಯ ಪರಿಶುದ್ಧಾತ್ಮನೇ ಶಕ್ತಿಯ ಸುರಿಸಯ್ಯ ಪರಿಶುದ್ಧಾತ್ಮನೇ ಶಕ್ತಿಯ ಸುರಿಸಯ್ಯ ಪರಲೋಕ ಬಲ ನಮಗಾವಶ ಕರ್ತನೇ ನೀ ತಿಳಿದಿರುವೆ ಪರಲೋಕ ಬಲ ನಮಗಾವಶವೆಂದು ಕರ್ತನೇ ನೀ ತಿಳಿದಿರುವೆ ಪರಿಶುದ್ಧಾತ್ಮನೇ ಶಕ್ತಿಯ ಸುರಿಸಯ್ಯ ಪರಿಶುದ್ಧಾತ್ಮನೇ ಶಕ್ತಿಯ ಸುರಿಸಯ್ಯ ಹಲ್ಲೆಲೂಯಾ ಪರಿಶುದ್ಧಾತ್ಮನೇ ಶಕ್ತಿಯ ಸುರಿಸಯ್ಯ ಪರಲೋಕದ ಬಲ ನಮಗಾವಶ್ಯವೆಂದು ಕರ್ತನೇ ನೀ ತಿಳಿದಿರುವಿ. ಪುನರುತ್ಥಾನ ಹೊಂದಿದ ಯೇಸುಸ್ವಾಮಿ ಆತನು ಪರಲೋಕಕ್ಕೆ ಪಡುವುದಕ್ಕಿಂತ ಮುಂಚಿತವಾಗಿ ಅಥವಾ ಪರಲೋಕಕ್ಕೆ ಒಯ್ಯಲ್ಪಡುವಂತಹ ಆ ಒಂದು ಗಳಿಗೆಯಲ್ಲಿ, ಸರಿಯಾಗಿ ಹೇಳಬೇಕಾದ್ರೆ ಆತನ ಲೋಕದ ಪಾಪಗಳ ಪರಿಹಾರಕ್ಕೋಸ್ಕರವಾಗಿ ತನ್ನನ್ನು ಯಜ್ಞಾರ್ಪಿತನಾಗಿ ಅರ್ಪಿಸಿ 50ನೇ ದಿನದಲ್ಲಿ ಆತನು ತನ್ನ ಶಿಷ್ಯರಿಗೆ ಹೇಳಿದಂತಹ ಒಂದು ಅಪ್ಪಣೆ. ಅಪೊಸ್ತಲರ ಕೃತ್ಯ 1ನೇ ಅಧ್ಯಾಯದ 5ನೇ ವಾಕ್ಯದಲ್ಲಿ ಯೇಸು ಸ್ವಾಮಿ ಹೇಳ್ತಾ ಇದ್ದಾನೆ, ಸೊ ನಿಮಗಾದರೂ
ಇನ್ನು ಸ್ವಲ್ಪ ದಿವಸಗಳೊಳಗಾಗಿ ಪವಿತ್ರಾತ್ಮದಲ್ಲಿ ಸ್ನಾನವಾಗುವುದು. ಆದ ಕಾರಣ ನೀವು ಯೆರೂಸಲೇಮನ್ನು ಬಿಟ್ಟು ಕದಲದೆ ತಂದೆ ಮಾಡಿದಂತಹ ನೀವು ನನ್ನಿಂದ ಕೇಳಿದಂತಹ ವಾಗ್ದಾನಕ್ಕೆ ಕಾದುಕೊಂಡಿರ್ರಿ. 8ನೇ ವಾಕ್ಯ, ಪವಿತ್ರಾತ್ಮ ನಿಮ್ಮ ಮೇಲೆ ಬರಲು ನೀವು ಬಲವನ್ನು ಹೊಂದಿ ಯೆರೂಸಲೇಮಿನಲ್ಲಿಯೂ ಎಲ್ಲ ಯೂದಾಯ ಸಮಾರ್ಯ ಸೀಮೆಗಳಲ್ಲಿಯೂ ಭೂಲೋಕದ ಕಟ್ಟ ಕಡೆಯವರೆಗೆ ನನಗೆ ಸಾಕ್ಷಿಗಳಾಗಿರಬೇಕು. ನೋಡಿ, ಪಂಚಾಶತಮ ಅನ್ನುವಂಥದ್ದು 50ನೇ ದಿನವನ್ನ ಸೂಚಿಸುವಂಥದ್ದು. ಸೊ ಇಸ್ರಾಯೇಲ್ ಮಕ್ಕಳಲ್ಲಿ ಸರ್ವಶಕ್ತನಾದ ದೇವರು ಕೆಲವು ಹಬ್ಬಗಳ ಆಚರಣೆಯ ಕುರಿತಾಗಿ ಹೇಳಿರುವಂಥದ್ದನ್ನು ನಾವು ನೋಡುತ್ತೇವೆ. ಅದರಲ್ಲಿ ಒಂದು ಹಬ್ಬ ಅನ್ನುವಂಥದ್ದು ಪಸ್ಕಾ ಹಬ್ಬ. ಪಸ್ಕಾ ಹಬ್ಬ ಅದರ ಸೂಚನೆ ಅನ್ನುವಂಥದ್ದು ಸರ್ವಶಕ್ತನಾದ ದೇವರು ಇಸ್ರಾಯೇಲಿಯರನ್ನ ಐಗುಪ್ತದ ದಾಸತ್ವದಿಂದ ಬಿಡುಗಡೆ ಮಾಡಿ ಅವರನ್ನು ವಾಗ್ದಾನ ದೇಶಕ್ಕೆ ಕರೆತರುವುದಕ್ಕಿಂತ ಮುಂಚಿತವಾಗಿ ಐಗುಪ್ತ ದೇಶದಲ್ಲಿ ಅವರು ಇದ್ದಾಗ ನೇಮಿಸಿದಂತಹ ಒಂದು ಕಾರ್ಯ. ಏನು ಪಸ್ಕಾ ಹಬ್ಬ ಅನ್ನುವಂಥದ್ದು? ಸರ್ವಶಕ್ತನಾದ ದೇವರು ಮೋಶೆಯ ಮೂಲಕವಾಗಿ ಇಸ್ರಾಯೇಲರಿಗೆ ಹೇಳಿದ್ದು, ನಿಮ್ಮ ಪ್ರತಿಯೊಂದು ಮನೆಯವರು, ಪ್ರತಿಯೊಂದು ಕುಟುಂಬದವರು ಏನು ಮಾಡಬೇಕು? 1 ವರ್ಷದ ಒಂದು ಕುರಿಯನ್ನಾಗಲಿ ಆಡನ್ನಾಗಲಿ ಏನು ಮಾಡಬೇಕು? ನೀವು ತೆಗೆದುಕೊಳ್ಬೇಕು. ಅದು ಗಂಡಾಗಿರಬೇಕು. ಸೊ ಇದನ್ನ ನೀವು ಕೊಯ್ದು ಇದರ ರಕ್ತವನ್ನು ಏನು ಮಾಡಬೇಕು? ನಿಮ್ಮ ಮನೆಯ ನಿಲುವು ಪಟ್ಟಿಗಳಿಗೆ ಅದನ್ನು ಹಚ್ಚಬೇಕು, ಕಂಬಗಳಿಗೆ ಹಚ್ಚಬೇಕು. ಸೊ ಈ ರಾತ್ರಿಯಲ್ಲಿ ನಾನು ಸಂಹಾರ ದೂತನ ಏನು ಮಾಡ್ತಾನೆ? ಐಗುಪ್ತ ದೇಶವನ್ನು ಹಾದು ಹೋಗ್ತಾನೆ. ಯಾವ ಮನೆಯಲ್ಲಿ ರಕ್ತದ ಕಲೆಗಳು ಕಾಣುವುದಿಲ್ಲವೋ ಆ ಮನೆಯಲ್ಲಿರುವಂತಹ ಚೊಚ್ಚಲಾದದನ್ನೆಲ್ಲವರ ಸಂಹಾರ ಮಾಡ್ತೇನೆ. ಸರ್ವಶಕ್ತನಾದ ದೇವರು ಮೋಶೆಗೆ ಹೇಳಿದಂತೆ ಇಸ್ರಾಯೇಲ್ರು ಏನು ಮಾಡಿದ್ರು? ಒಂದು ಕುರಿಯನ್ನ, 1 ವರ್ಷ ಗಂಡಾಗಿರುವ ಒಂದು ಕುರಿಯನ್ನ ತೆಗೆದುಕೊಂಡು, ಹಾಡನ್ನು ತೆಗೆದುಕೊಂಡು ಅದನ್ನು ಕೊಯ್ದು ಅದರ ರಕ್ತವನ್ನ ತಮ್ಮ ಮನೆಯ ನಿಲುವು ಪಟ್ಟಿಗಳಿಗೆ, ಮೇಲ್ಪಟ್ಟಿಗೆ ಏನು ಮಾಡಿದ್ರು? ಹಚ್ಚಿದ್ರು. ಆ ರಾತ್ರಿ ಸಂಹಾರ ದೂತ ಬಂದ. ಅಂದು ಐಗುಪ್ತದಲ್ಲಿ ಇಸ್ರಾಯೇಲ್ಯರು ವಾಸಿಸುತ್ತಿದ್ದಂತಹ ಸ್ಥಳದಲ್ಲಿ ಹೊರತು ಮರಣ ಇಲ್ಲದೆ ಇದ್ದಂತಹ ಯಾವ ಕುಟುಂಬಗಳು ಇರಲಿಲ್ಲ. ಪ್ರತಿಯೊಬ್ಬರು ಏನು ಮಾಡಿದ್ರು? ಪ್ರತಿಯೊಂದು ಚೊಚ್ಚಲಾದದ್ದು ಆ ದಿನದಲ್ಲಿ ದೇವರು ಸಂಹಾರ ಮಾಡಿದ್ರು. ಸೊ ನಂತರವಾಗಿ ಸರ್ವಶಕ್ತನಾದ ದೇವರು ಮೋಶೆಯ ಮೂಲಕವಾಗಿ ಹೇಳಿದ್ದು, ನೀವು ಇದನ್ನು ಆಚರಣೆ ಮಾಡಬೇಕು. ಯಾವುದು? ಪಸ್ಕಾ ಹಬ್ಬವನ್ನು ಆಚರಣೆ ಮಾಡಬೇಕು. ಸೊ ಇಸ್ರಾಯೇಲ್ ಮಕ್ಕಳು ಜೀವಿತದಲ್ಲಿ ನಾವು ನೋಡುವಂತಹ ಸಂದರ್ಭದಲ್ಲಿ ಪಸ್ಕಾ ಹಬ್ಬ, ಗುಡಾರದ ಹಬ್ಬ, ಪಂಚಾಶತಮ ದಿನದ ಹಬ್ಬ ಒಟ್ಟಿಗೆ ಬರುವಂಥದ್ದು. ಪ್ರಾರಂಭದಲ್ಲಿ ಏನು ಬರ್ತದೆ? ಪಸ್ಕಾ ಹಬ್ಬ ಬರ್ತದೆ. ಅದಾಗಿ 50ನೇ ದಿನಕ್ಕೆ ಬರುವಂಥದ್ದು ಪಂಚಾಶತಮ ಹಬ್ಬ ಅಥವಾ ಪೆಂಟೆಕೋಸ್ಟ್, ದ ಫೀಸ್ಟ್ ಆಫ್ ಪೆಂಟೆಕೋಸ್ಟ್ ಎಂಬುದಾಗಿ ನಾವು ಹೇಳ್ತೇವೆ. ನೋಡಿ, ಯೇಸು ಕ್ರಿಸ್ತನು ಸರಿಯಾಗಿ ಇದೇ ಪಸ್ಕಾ ಹಬ್ಬದ ದಿನದಂದು ಲೋಕದ ಪಾಪಗಳ ಪರಿಹಾರಕ್ಕೋಸ್ಕರವಾಗಿ ತನ್ನನ್ನು ತಾನೇ ಯಜ್ಞಾರ್ಪಿತನಾಗಿ ಅರ್ಪಿಸಿಕೊಂಡ. ಇದು ಒಂದು ಕಾಕತಾಳೀಯವಾಗಿ ಬಂದಂಥದ್ದಲ್ಲ. ತಂದೆಯಾದ ದೇವರು ನೇಮಿಸಿದ ರೀತಿಯಲ್ಲಿ ಸಕಲ ಕಾರ್ಯವು ವ್ಯಕ್ತವಾಗಿ ನಡೆಯಿತು. ಅಂದ್ರೆ ಯೇಸು ಸ್ವಾಮಿ ತಾನು ಶಿಲುಬೆಗೆ ಹೋಗೋದಕ್ಕಿಂತ ಮುಂಚಿತವಾಗಿ ಶಿಷ್ಯರೊಂದಿಗೆ ಪಸ್ಕಾ ಹಬ್ಬವನ್ನ ಆಚರಿಸಿರುವಂಥದ್ದನ್ನು ನಾವು ನೋಡ್ತೇವೆ. ಅಂದ್ರೆ ಆ ದಿನದಲ್ಲಿ, ಅಂದ್ರೆ ಯಾವ ರೀತಿಯಾಗಿ ಇಸ್ರಾಯೇಲಿಯರನ್ನ ದೇವರು ಐಗುಪ್ತದ ದಾಸತ್ವದಿಂದ ಕರೆತಂದನೋ ಆ ದಿನದಲ್ಲಿ ತಂದೆಯಾದ ದೇವರು ತನ್ನ ಏಕಮಾತ್ರ ಕುಮಾರನಾದ ಯೇಸು ಕ್ರಿಸ್ತನನ್ನ ಲೋಕಕ್ಕೆ ಕಳುಹಿಸಿ ಲೋಕದ ಪಾಪದ ಪರಿಹಾರಕ್ಕೋಸ್ಕರವಾಗಿ ಯೇಸು ಕ್ರಿಸ್ತನನ್ನ ಯಜ್ಞಾರ್ಪಿತನಾಗಿ ಅರ್ಪಿಸಿದ. ಅದಾಗಿ 50ನೇ ದಿನ ಅನ್ನುವಂಥದ್ದು ಪಂಚಾಶತಮ ದಿನ. ಈ ಪಂಚಾಶತಮ ದಿನದಲ್ಲಿ, ಈ ದ ಡೇ ಆಫ್ ಪೆಂಟೆಕೋಸ್ಟ್ ಅನ್ನುವಂಥದ್ದು, ಆ ದಿನದಲ್ಲಿ ಏನ್ ಮಾಡ್ತಾ ಇದ್ದಾರೆ? ಯೇಸು ಸ್ವಾಮಿ ತನ್ನ ಐಹಿಕ ಕಾಲ ಸೇವೆಯ ಸಂದರ್ಭದಲ್ಲಿ ಹೇಳ್ದ, ನಾನು ಹೋದ ಮೇಲೆ ನಾನೇನ್ ಮಾಡ್ತೇನೆ? ಒಬ್ಬ ಸಹಾಯಕನನ್ನ ನಿಮಗೆ ಕಳಿಸ್ಕೊಡ್ತೇನೆ, ಪವಿತ್ರಾತ್ಮನನ್ನ ನಿಮಗೆ ಕಳಿಸ್ಕೊಡ್ತೇನೆ.
ಸೊ ಈ ಪವಿತ್ರಾತ್ಮನು ಬಂದಂತ ದಿನವಾಗಿತ್ತು ದ ಡೇ ಆಫ್ ಪೆಂಟೆಕಾಸ್ಟ್, ಪಂಚಾಶತಮ ದಿನ. ನೋಡಿ, ಇವತ್ತು ಕ್ರೈಸ್ತ ಸಮೂಹ ಪಂಚಾಶತಮ ದಿನವನ್ನ ಆಚರಣೆ ಮಾಡ್ತಾ ಇದ್ದಾರೆ. ಏನು ದ ಡೇ ಆಫ್ ಪೆಂಟೆಕಾಸ್ಟ್? ನೋಡಿ, ನಾವು ಪ್ರಾರಂಭದಲ್ಲಿ ನಾವು ಓದಿದಂತ ವಾಕ್ಯದಲ್ಲಿ ನಾವು ನೋಡಿದ್ವಿ, 8ನೇ ವಾಕ್ಯದಲ್ಲಿ ಯೇಸು ಸ್ವಾಮಿ ಹೇಳಿರುವಂತದ್ದು, ಪವಿತ್ರ ಆತ್ಮ ನಿಮ್ಮ ಮೇಲೆ ಬರಲು, ವೆನ್ ಯು ಫಿಲ್ ವಿತ್ ದ ಹೋಲಿ ಸ್ಪಿರಿಟ್ ಯು ವಿಲ್ ರಿಸೀವ್ ದ ಪವರ್, ನೀವು ಬಲವನ್ನ ಹೊಂದುತ್ತೀರಾ. ಏನು ಅದರ ಅರ್ಥ? ಬಲವನ್ನ ಹೊಂದುವುದು ಅಂದ್ರೆ ಏನು ನೋಡಿ. ಸೊ ಇಲ್ಲಿ ನಾವು ನೋಡುವಂತಹ ಸಂದರ್ಭದಲ್ಲಿ ಯೇಸು ಸ್ವಾಮಿ ತನ್ನ ಶಿಷ್ಯರನ್ನ ಆರಿಸಿಕೊಂಡಂಥದ್ದು ಒಂದು ಪ್ರತ್ಯೇಕವಾದ ದೌತ್ಯಕ್ಕೋಸ್ಕರವಾಗಿ, ಒಂದು ಪ್ರತ್ಯೇಕವಾದ ಉದ್ದೇಶಕ್ಕೋಸ್ಕರವಾಗಿ. ಆ ಉದ್ದೇಶವನ್ನುವಂಥದ್ದು ತನ್ನ ತರುವಾಯ ರಕ್ಷಣೆಯ ಸುವಾರ್ತೆಯನ್ನ ಇಡೀ ಮನುಕುಲಕ್ಕೆ ಸಾರುವಂಥದ್ದು. ಸೊ ಹೀಗಿರಲಾಗಿ ಯೇಸು ಸ್ವಾಮಿ ಹೇಳ್ತಾ ಇದ್ದಾನೆ, ಪವಿತ್ರಾತ್ಮ ನಿಮ್ಮ ಮೇಲೆ ಬರಲು. ಪವಿತ್ರಾತ್ಮ ಅನ್ನುವಂಥದ್ದು ಟ್ರಿನಿಟಿ ನವೆಲ್ತ್ ತ್ರಯೇಕ ದೇವರು ಎಂಬುದಾಗಿ, ತಂದೆ, ಮಗ, ಪವಿತ್ರಾತ್ಮ. ಪವಿತ್ರಾತ್ಮ ಅನ್ನುವಂಥದ್ದು ದೇವರ ಸಾನ್ನಿಧ್ಯ. ಅಂದ್ರೆ ಪವಿತ್ರಾತ್ಮನು ಅಥವಾ ದೇವರ ಸಾನ್ನಿಧ್ಯ ನಿಮ್ಮ ಮೇಲೆ ಬರಲು ನೀವೇನ್ ಮಾಡ್ತೀರಾ? ನೀವು ಬಲವನ್ನ ಹೊಂದುತ್ತೀರಾ. ನೋಡಿ, ಯೋಹಾನನ ಸುವಾರ್ತೆ 15ನೇ ಅಧ್ಯಾಯದಲ್ಲಿ ಯೇಸು ಸ್ವಾಮಿ 10ನೇ ಅಧ್ಯಾಯದಲ್ಲಿ ದ್ರಾಕ್ಷೆಯ ಒಂದು ಸಾಮ್ಯವನ್ನ ಯೇಸು ಸ್ವಾಮಿ 15ನೇ ಅಧ್ಯಾಯದಲ್ಲಿ ದ್ರಾಕ್ಷೆಯ ಒಂದು ಸಾಮ್ಯವನ್ನ ಯೇಸು ಸ್ವಾಮಿ ಹೇಳಿರುವಂಥದ್ದನ್ನು ನಾವು ನೋಡುತ್ತೇವೆ. ನಾನೇ ನಿಜವಾದ ದ್ರಾಕ್ಷೆ ಬಳ್ಳಿ, ನನ್ನ ತಂದೆ ತೋಟಗಾರನು. ಅಲ್ಲಿ ನಾವು ನೋಡುವಂಥದ್ದು, ನೀವು ನನ್ನನ್ನು ಬಿಟ್ಟು ಏನು ಮಾಡಲಾರಿರಿ. ನೋಡ್ರಿ, 4ನೇ ವಾಕ್ಯದಲ್ಲಿ ಬರೆಯಲ್ಪಟ್ಟಿರುವಂಥದ್ದು, ಕೊಂಬೆಯು ಬಳ್ಳಿಯಲ್ಲಿ ನೆಲೆಗೊಂಡಿರದಿದ್ದರೆ ಹೇಗೆ ತನ್ನಷ್ಟಕ್ಕೆ ತಾನೇ ಫಲ ಕೊಡಲಾರದೋ, ಹಾಗೆಯೇ ನೀವು ನನ್ನಲ್ಲಿ ನೆಲೆಗೊಂಡಿರದಿದ್ದರೆ ಫಲ ಕೊಡಲಾರಿರಿ. ನೋಡಿ, ಯೇಸು ಸ್ವಾಮಿ ತನ್ನ ಶಿಷ್ಯರನ್ನ ಆರಿಸಿಕೊಂಡಂತಹ ಉದ್ದೇಶ ತನ್ನ ಅನುಪಸ್ಥಿತಿಯಲ್ಲಿ ರಕ್ಷಣೆಯ ಸುವಾರ್ತೆಯನ್ನು ಜನರಿಗೆ ಸಾರುವಂಥದ್ದು, ಜನರಿಗೆ ತಲುಪಿಸುವಂಥದ್ದು. ಹೀಗೆ ರಕ್ಷಣೆಯ ಸುವಾರ್ತೆಯನ್ನ ಜನರಿಗೆ ತಲುಪಿಸಬೇಕಾದರೆ ಶಿಷ್ಯರಿಗೆ ತಮ್ಮ ಸಾಮರ್ಥ್ಯದ ಮೂಲಕವಾಗಿ ಇದನ್ನು ಮಾಡುವುದಕ್ಕೆ ಸಾಧ್ಯವಿಲ್ಲ. ಇದಕ್ಕೆ ಏನು ಬೇಕು? ದೇವರ ಸಾನ್ನಿಧ್ಯ, ದ ಪ್ರೆಸೆನ್ಸ್ ಆಫ್ ಗಾಡ್. ನೋಡಿ, ಯೇಸು ಸ್ವಾಮಿ ಪಂಚಾಶತಮ ದಿನದಂದು ಏನು ಮಾಡಿದ್ರು? ತನ್ನ ಶಿಷ್ಯರಿಗೆ ಹೇಳ್ತಾ ಇದ್ದಾರೆ, ನೀವು ತಂದೆಯಿಂದ ಕೇಳಿದಂತಹ ವಾಗ್ದಾನಕ್ಕೋಸ್ಕರವಾಗಿ ನೀವು ಕಾದುಕೊಂಡಿರಬೇಕು. ಆ ಪವಿತ್ರಾತ್ಮ ನಿಮ್ಮ ಮೇಲೆ ಬಂದಾಗ ನೀವೇನ್ ಮಾಡ್ತೀರಾ? ಯೆರೂಸಲೇಮಿನಲ್ಲಿ, ಯೂದಾಯದಲ್ಲಿ, ಸಮಾರ್ಯದಲ್ಲಿ, ಭೂಲೋಕದ ಕಡೆಯವರೆಗೆ ನನಗೆ ಸಾಕ್ಷಿಗಳಾಗಿರಬೇಕು. ಇದು ದ ಡೇ ಆಫ್ ಪೆಂಟಿಕಾಸ್ಟ್. ಪ್ರೀತಿಯ ದೇವಜನರೇ, ಇವತ್ತು ಕ್ರೈಸ್ತ ಸಭೆ ಪಂಚಾಶತಮ ಹಬ್ಬವನ್ನ ಅಥವಾ ದ ಡೇ ಆಫ್ ಪೆಂಟೆಕೋಸ್ಟ್ ಅನ್ನ ಆಚರಣೆ ಮಾಡುತ್ತಿರುವಾಗ ನಾವು ನಿಜವಾಗಲೂ ದೇವರ ಬಲವನ್ನ ಹೊಂದಿಕೊಂಡಿದ್ದೇವ ಎಂಬುದನ್ನ ನಾವು ಪರೀಕ್ಷೆ ಮಾಡಿಕೊಳ್ಬೇಕು. ಇಂದು ಪವಿತ್ರಾತ್ಮನನ್ನ ಅನೇಕ ವಿಧದಲ್ಲಿ ವಿಶ್ಲೇಷಿಸಿರುವಂಥದ್ದನ್ನು ನಾವು ಕಾಣ್ತಾ ಇದ್ದೇವೆ.
ಇಂದು ಪವಿತ್ರಾತ್ಮನನ್ನ ಅನೇಕರು ಅನೇಕ ವಿಧದಲ್ಲಿ ತಪ್ಪಾಗಿ ಗ್ರಹಿಸಿ ತಪ್ಪಾಗಿ ಉಪಯೋಗಿಸುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಆದರೆ ಸರಿಯಾದ ರೀತಿಯಲ್ಲಿ ನಾವು ಇದನ್ನು ಅರ್ಥ ಮಾಡಿಕೊಳ್ಳದೆ ಹೋದರೆ ನಾವೇನ್ ಮಾಡ್ತೇವೆ? ದಾರಿ ತಪ್ಪಿ ಹೋಗುವವರಾಗಿದ್ದೇವೆ ಎಂಬುದನ್ನು ನಾವು ಎಂದಿಗೂ ಮರಿಬಾರದು. ನೋಡಿ, ಅಪೊಸ್ತಲರ ಕೃತ್ಯ 2ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ, ಪಂಚಾಶತಮ ದಿನದ ಹಬ್ಬವು ಬಂದಿರಲಾಗಿ ಶಿಷ್ಯರು 120 ಮಂದಿ 11 ಜನ ಶಿಷ್ಯರೊಂದಿಗೆ ಬಾಕಿ ಯೇಸುವಿನ ಸಂಗಡ ಸಂಚಾರ ಮಾಡಿದಂತಹ 120 ಮಂದಿ ಏಕ ಮನಸ್ಸಿನಿಂದ ಏನ್ ಮಾಡಿದ್ರು? ಒಂದು ಸ್ಥಳದಲ್ಲಿ ಕುಳಿತುಕೊಂಡಿದ್ರು. ನೋಡಿ, ಯೋವೇಲನ ಪ್ರವಾದನಾ ಗ್ರಂಥವನ್ನ ನಾವು ಕಲಿಯುವಂತಹ ಸಂದರ್ಭದಲ್ಲಿ 2ನೇ ಅಧ್ಯಾಯದ 28ನೇ ವಾಕ್ಯದಲ್ಲಿ ಸರ್ವಶಕ್ತನಾದ ದೇವರು ಪ್ರವಾದಿಯಾದ ಯೋವೇಲನ ಮೂಲಕವಾಗಿ ಹೇಳಿರುವಂಥದ್ದು, ತರುವಾಯ ನಾನು ಎಲ್ಲ ಮನುಷ್ಯರ ಮೇಲೆ ನನ್ನ ಆತ್ಮವನ್ನು ಸುರಿಸುವೆನು. ಸೊ ನಿಮ್ಮಲ್ಲಿರುವ ಗಂಡಸರು ಹೆಂಗಸರು ಪ್ರವಾದಿಸುವರು, ನಿಮ್ಮ ಹಿರಿಯರಿಗೆ ಕನಸುಗಳು ಬೀಳುವವು. ತರುವಾಯ ನಾನು ಎಲ್ಲ ಮನುಷ್ಯರ ಮೇಲೆ ಏನ್ ಮಾಡ್ತೇನೆ? ನನ್ನ ಆತ್ಮವನ್ನು ಸುರಿಸ್ತೇನೆ. ಸೊ ಯೇಸು ಕ್ರಿಸ್ತನು ವಾಗ್ದಾನ ಮಾಡಿದಂತೆ ಆ ಪಂಚಾಶತಮ ದಿನದಲ್ಲಿ ಈ 120 ಮಂದಿ ಸಹೋದರರು ಕೂಡಿ ಬಂದಿರಲಾಗಿ ಆ ಪಂಚಾಶತಮ ದಿನದಂದು ಏನಾಯಿತು? ಸೊ ತಂದೆಯಾದ ದೇವರು ಯೋವೆ ಪ್ರವಾದಿಯ ಮೂಲಕವಾಗಿ ವಾಗ್ದಾನ ಮಾಡಿದಂತೆ ಪವಿತ್ರ ಆತ್ಮನು ಏನ್ ಮಾಡಿದ್ರು? ಅವರ ಮೇಲೆ ಇಳಿದು ಬಂದ್ರು. ಸೊ ಈ ರೀತಿಯಾಗಿ ಇಳಿದು ಬಂದಂತಹ ಸಂದರ್ಭದಲ್ಲಿ ನಾವು ಅದರ ವಾಕ್ಯಗಳನ್ನು ನಾವು ನೋಡುವಂತಹ ಸಂದರ್ಭದಲ್ಲಿ 4ನೇ ವಾಕ್ಯದಲ್ಲಿ ಬರೆಯಲ್ಪಟ್ಟಿರುವಂಥದ್ದು, ಅವರೆಲ್ಲರೂ ಪವಿತ್ರಾತ್ಮ ಭರಿತರಾಗಿ ಆ ಆತ್ಮ ತಮಗೆ ನುಡಿಯುವ ಶಕ್ತಿಯನ್ನು ಕೊಡುವ ಪ್ರಕಾರ ಬೇರೆ ಬೇರೆ ಭಾಷೆಗಳಿಂದ ಮಾತನಾಡುವುದಕ್ಕೆ ಪ್ರಾರಂಭಿಸಿದರು. ಪ್ರತ್ಯೇಕವಾಗಿ ಕೆಲವು ಸಭೆಗಳಲ್ಲಿ ಪವಿತ್ರಾತ್ಮ ಅನ್ನುವಂಥದ್ದು ನಾವು ಬೋಧಿಸುವಂಥದ್ದು, ನಾವು ಕೇಳಿಸಿಕೊಳ್ಳುವಂಥದ್ದು ತಿಳಿಯದ ಭಾಷೆ ಎಂಬುದಾಗಿ. ನೋಡಿ, ಇಲ್ಲಿ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ, ಅವರೆಲ್ಲರೂ ಪವಿತ್ರಾತ್ಮ ಭರಿತರಾಗಿ ಆ ಆತ್ಮ ಅಂದ್ರೆ ಯಾರ್ಯಾರು ಈ ಪವಿತ್ರಾತ್ಮನಿಂದ ತುಂಬಲ್ಪಟ್ಟರೋ ಅವರು ತಾವು ತುಂಬಲ್ಪಟ್ಟ ಆತ್ಮ ತಮಗೆ ನುಡಿಯುವ ಶಕ್ತಿಯನ್ನು ಕೊಡುವ ಪ್ರಕಾರ ಬೇರೆ ಬೇರೆ ಭಾಷೆಗಳಿಂದ. ನೋಡಿ, 9ನೇ ವಾಕ್ಯದಲ್ಲಿ ನಾವು 9, 10, 11 ವಾಕ್ಯವನ್ನ ನಾವು ಕಲಿಯುವಂತಹ ಸಂದರ್ಭದಲ್ಲಿ ಅಲ್ಲಿ ಕೆಲವು ಸ್ಥಳಗಳ ಹೆಸರನ್ನು ನಾವು ನೋಡ್ತೇವೆ. ನೋಡಿ, ಇಸ್ರಾಯೇಲ್ಯರು ವರ್ಷಕ್ಕೆ 3 ಆವರ್ತಿ ಅಂದ್ರೆ 3 ಹಬ್ಬಕ್ಕೆ ಏನ್ ಮಾಡಬೇಕು? ಯೆರೂಸಲೇಮಿಗೆ ಬರಲೇಬೇಕು. ಯಾವ್ಯಾವ ಹಬ್ಬ? 1 ಪಸ್ಕಾ ಹಬ್ಬ, 2 ಗೂಡಾರದ ಹಬ್ಬ, 3 ಪಂಚಾಶತಮದ ಹಬ್ಬ. ಸೊ ಈ 3 ಹಬ್ಬಗಳು 50 ದಿನಗಳ ಆ ಒಂದು ಕಾಲಘಟ್ಟಗಳಲ್ಲಿ ನಡೆಯುವಂತಹ ಹಬ್ಬ. ಸೊ ಹೀಗಿರಲಾಗಿ ಇಸ್ರಾಯೇಲ್ರು ಏನ್ ಮಾಡ್ತಾ ಇದ್ರು? ಪ್ರತಿ ಇಸ್ರಾಯೇಲ್ರು ಏನ್ ಮಾಡ್ತಾ ಇದ್ರು? ಯೆರೂಸಲೇಮಿಗೆ ಬರ್ತಾ ಇದ್ರು. ಪೌಲನ 3ನೇ ಮಿಷನರಿ ಪ್ರಯಾಣದ ಸಂದರ್ಭದಲ್ಲಿ ನಾವು ನೋಡುತ್ತೇವೆ, ಪೌಲನು ಹೇಳ್ತಾ ಇದ್ದಾರೆ, ಸಾಧ್ಯವಾದರೆ ಪಂಚಾಶತಮ ಹಬ್ಬಕ್ಕೆ ನನಗೆ ಎಲ್ಲಿರಬೇಕು? ಯೆರೂಸಲೇಮಿಗೆ ಹೋಗ್ಬೇಕು. ಇದು ಸರ್ವಶಕ್ತನಾದ ದೇವರು ಯಹೂದ್ಯರಿಗೆ ಕೊಟ್ಟಂತಹ ಒಂದು ಆಜ್ಞೆ ಅದು. ಸೊ ದೇ ಹ್ಯಾವ್ ಟು. ನೋಡಿ, ಈ ಒಂದು ಪಂಚಾಶತಮ ಹಬ್ಬಕ್ಕೋಸ್ಕರವಾಗಿ ವಿಭಿನ್ನ ಸ್ಥಳಗಳಲ್ಲಿ ವಾಸಿಸುತ್ತಿದ್ದಂಥವರು ಎಲ್ಲಿಗೆ ಬಂದಿದ್ರು? ಯೆರೂಸಲೇಮಿಗೆ ಬಂದಿದ್ರು.
ಸೊ ಇಲ್ಲಿ ಆ ಪಂಚಾಶತಮ ಹಬ್ಬದಲ್ಲಿ ಒಂದು ಪ್ರತ್ಯೇಕವಾದ ಸಂಗತಿ ಎನ್ನುವಂಥದ್ದು, ಸರ್ವಶಕ್ತನಾದ ದೇವರು ಯೋವೇಲ್ ಪ್ರವಾದಿಯ ಮೂಲಕವಾಗಿ ಮುಂತಿಳಿಸಿದಂತೆ ಎಲ್ಲ ಮನುಷ್ಯರ ಮೇಲೆ ಆತ್ಮವನ್ನ ಸುರಿಸ್ದ. ಆ 120 ವ್ಯಕ್ತಿಗಳ ಮೇಲೆ ಆತ್ಮವನ್ನ ಸುರಿಸ್ದ. ಸೊ ಅವರೇನು ಮಾಡಿದ್ರು? ತಮ್ಮ ತಮ್ಮ ಆತ್ಮ ತಮಗೆ ನುಡಿಯುವ ಶಕ್ತಿಯ ಪ್ರಕಾರ ಬೇರೆ ಬೇರೆ ಭಾಷೆಗಳಿಂದ ಮಾತಾಡುವುದಕ್ಕೆ ಪ್ರಾರಂಭಿಸಿದ್ರು. ಅವ್ರು ಏನ್ ಮಾತಾಡಿದ್ರು? ನೋಡಿ, ಅದರ 11ನೇ ವಾಕ್ಯದಲ್ಲಿ, ಸೊ ಇವರು ನಮ್ಮ ಭಾಷೆಗಳಲ್ಲಿ ದೇವರ ಮಹತ್ತುಗಳ ವಿಷಯವಾಗಿ ಮಾತನಾಡಿದ್ರು. ಏನ್ ಮಾತಾಡಿದ್ರು? ದೇವರ ಮಹತ್ತುಗಳ ವಿಷಯವಾಗಿ. ನೋಡಿ, 1ನೇ ಅಧ್ಯಾಯದ 8ನೇ ವಾಕ್ಯದಲ್ಲಿ ನಾವು ನೋಡಿದಂಥದ್ದು, ಪವಿತ್ರಾತ್ಮನು ನಿಮ್ಮ ಮೇಲೆ ಬರಲು ನೀವು ಬಲ ಹೊಂದಿ ಯೆರೂಸಲೇಮಿನಲ್ಲಿ, ಯೂದಾಯದಲ್ಲಿ, ಸಮಾರ್ಯದಲ್ಲಿ, ಭೂಲೋಕದ ಕಟ್ಟ ಕಡೆಯವರೆಗೆ ನನಗೆ ಸಾಕ್ಷಿಗಳಾಗಿರಬೇಕು. ಅಂದ್ರೆ ಪವಿತ್ರಾತ್ಮನು ನಮ್ಮ ಮೇಲೆ ಬರುವಂಥದ್ದು ಅಥವಾ ಪವಿತ್ರಾತ್ಮದಿಂದ ತುಂಬಲ್ಪಟ್ಟಿದ್ದೇವೆ ಎಂಬುದಕ್ಕೆ ಮುಂಗುರುತು ಏನಾಗಿದೆ? ನಾವು ಕ್ರಿಸ್ತನ ಸಾಕ್ಷಿಗಳಾಗುವಂಥದ್ದು. ಆದರೆ ನಾವು ಕಲಿತಿರುವಂಥದ್ದು ಅಥವಾ ಕಲಿಸಿರುವಂಥದ್ದು ಏನು? ಯಾರಿಗೂ ತಿಳಿಯದ ಭಾಷೆಯಲ್ಲಿ ಕೆಲವು ಪದಗಳನ್ನು ಹೇಳುವಂಥದ್ದು ಪವಿತ್ರಾತ್ಮನಿಂದ ತುಂಬಲ್ಪಡುವಿಕೆಯ ಗುರುತು ಎಂಬುದಾಗಿ. ಪ್ರಿಯರೇ, ಸರಿಯಾಗಿ ಗ್ರಹಿಸ್ಕೊಳ್ರಿ. ಸೊ ಪವಿತ್ರಾತ್ಮ ಬಂದಂತಹ ಸಂದರ್ಭದಲ್ಲಿ ನೋಡಿ, 3ನೇ ವಾಕ್ಯದಲ್ಲಿ ನೋಡುತ್ತೇವೆ, ಉರಿಯಂತಿದ್ದ ನಾಲಿಗೆಗಳು ವಿಂಗಡಿಸಿಕೊಳ್ಳುವ ಹಾಗೆ ಅವರಿಗೆ ಕಾಣಿಸಿಕೊಂಡಿತ್ತು. ಒಂದೊಂದು ಒಬ್ಬೊಬ್ಬರ ಮೇಲೆ ಕುಳಿತುಕೊಂಡಿತ್ತು. ಸೊ ಅವರು ಆ ಆತ್ಮ ತಮಗೆ ನುಡಿಯುವ ಶಕ್ತಿಯನ್ನು ಕೊಡುವ ಪ್ರಕಾರ ಬೇರೆ ಬೇರೆ ಭಾಷೆಗಳಿಂದ ಅಲ್ಲಿ ಸೇರಿ ಬಂದಿದ್ದಂತಹ ಪಾರ್ಥ್ಯರು, ಮೇದ್ಯರು, ಎಲಾಮ್ಯರು, ಮೆಸೊಪೊತಾಮ್ಯ, ಯೂದಾಯ, ಕಪ್ಪದೋಕ್ಯ, ಪೊಂತ, ಆಸ್ಯ, ಪೃಗ್ಯ, ಪಂಪುಲ್ಯ, ಐಗುಪ್ತದ ಕುರೇನದ ಮಗ್ಗುಲಲ್ಲಿರುವಂತಹ ಲಿಬ್ಯ, ರೋಮಾಪುರದಿಂದ ಬಂದಂತಹ ಯಹೂದ್ಯರು, ಯಹೂದ್ಯ ಮತಾವಲಂಬಿಗಳಾದ ಕ್ರೇತ್ಯರು, ಅರಬಿಯರು, ಇಷ್ಟು ಭಾಷೆಗಳನ್ನಾಡುವಂತಹ ಜನ ಏನ್ ಮಾಡಿದ್ರು ಅಂದ್ರೆ ಇವೆಲ್ಲರೂ ಯಾರು? ಯಹೂದ್ಯರು. ಯಹೂದ್ಯರಾದಂತಹ ಇಷ್ಟು ಭಾಷೆಗಳಾಡುವಂತಹ ಜನ ಏನ್ ಮಾಡಿದ್ರು? ಯೆರೂಸಲೇಮಿಗೆ ಬಂದಿದ್ದಾರೆ. ಸೊ ಹೀಗೆ ಬಂದಿರುವಾಗ ಆ ಪಂಚಾಶತಮ ದಿನದಂದು ಪವಿತ್ರಾತ್ಮ ಭರಿತರಾದಂಥವರು ಆ ಆತ್ಮ ತಮಗೆ ನುಡಿಯುವ ಪ್ರಕಾರವಾಗಿ ಅಲ್ಲಿ ಸೇರಿ ಬಂದಂತಹ ಜನ ಅರ್ಥ ಮಾಡಿಕೊಳ್ಳುವ ರೀತಿಯಲ್ಲಿ ಅವರ ಭಾಷೆಗಳಲ್ಲಿ ಏನು ಮಾಡಿದ್ರು? ದೇವರ ಮಹತ್ತುಗಳ ವಿಷಯವಾಗಿ ಮಾತನಾಡಿದ್ರು. ಪ್ರೀತಿಯ ದೇವಜನರೇ, ಇಂದು ನಮಗೆ ಕೊಡಲ್ಪಟ್ಟ ಶೀರ್ಷಿಕೆ ಎನ್ನುವಂಥದ್ದು ಹಿಯರಿಂಗ್ ಗಾಡ್ಸ್ ವಾಯ್ಸ್ ಇನ್ ಎ ನಾಯ್ಸಿ ವರ್ಲ್ಡ್. ಗದ್ದಲದ ಜಗತ್ತಿನಲ್ಲಿ ದೇವರ ಸ್ವರವನ್ನ ಕೇಳಿಸಿಕೊಳ್ಳುವುದು. ಸೊ ನಾವು ವಾಸಿಸುವಂತಹ ಪ್ರಪಂಚ ಅನ್ನುವಂಥದ್ದು ವಿಭಿನ್ನವಾದ ಸ್ವರಗಳನ್ನ ಅಥವಾ ವಿಭಿನ್ನವಾದ ಉಪದೇಶಗಳನ್ನ, ವಿಭಿನ್ನವಾದ ತತ್ವಜ್ಞಾನಗಳನ್ನ, ವಿವಿಧವಾದ ಧರ್ಮೋಪದೇಶಗಳನ್ನ ಪ್ರಸರಿಸುವಂತಹ ಒಂದು ಕಾಲ. ನಾನು ನೆನ್ನೆ ದಿನದಲ್ಲಿ ಇದರ ಕುರಿತಾಗಿ ಕಲಿತಂತಹ ಸಂದರ್ಭದಲ್ಲಿ
ಜೇಮ್ಸ್ ಗ್ಯಾಲಗರ್ ಎಂಬಂತ ಒಬ್ಬ BBC ವರದಿಗಾರ ಅವರು ವರದಿ ಮಾಡಿರುವಂಥದ್ದು. ಸೊ ನಮ್ಮ ಗದ್ದಲದ ಜಗತ್ತು, ಎ ನಾಯ್ಸಿ ವರ್ಲ್ಡ್, ಅಕ್ಷರಿಕವಾಗಿ ಅವರು ಹೇಳಿರುವಂಥದ್ದು, ಪ್ರಾಕ್ಟಿಕಲಿ ಈ ಗದ್ದಲದ ಜಗತ್ತು ಮನುಷ್ಯರ ಆರೋಗ್ಯದ ಮೇಲೆ ಬಹಳ ದುಷ್ಪರಿಣಾಮವನ್ನು ಬೀರ್ತಾ ಇದೆ. ಸೊ ಅವರು ಈ ಒಂದು ಏನು ನಾಯ್ಸಿ ವರ್ಡ್ ಅಥವಾ ಗದ್ದಲದ ಜಗತ್ತು ಎಂಬುದಕ್ಕೆ ಕೊಟ್ಟಿರುವಂತಹ ಒಂದು ಹೆಸರು ಏನು ಗೊತ್ತಾ? ಅವರು ಕೊಟ್ಟಿರುವಂತಹ ಒಂದು ಹೆಸರು ಎ ಅನ್ಸಿನ್ ಮರ್ಡರರ್, ಅದೃಶ್ಯವಾದ ಕೊಲೆಗಾರ. ಯಾವುದು? ಈ ಗದ್ದಲದ ಜಗತ್ತನ್ನ ಅಥವಾ ಈ ನಾಯ್ಸಿಯನ್, ಈ ಒಂದು ಶಬ್ದಕ್ಕೆ ಅವರು ಕೊಟ್ಟಿರುವಂಥದ್ದು ಎ ಅನ್ಸಿನ್ ಮರ್ಡರರ್ ಅಥವಾ ಅದೃಶ್ಯ ಕೊಲೆಗಾರ. ಸೊ ಇದೇನ್ ಮಾಡ್ತಾ ಇದೆ? ಮನುಷ್ಯನ ಆಯುಸ್ಸನ್ನ ಏನ್ ಮಾಡ್ತಾ ಇದೆ? ಕಡಿಮೆ ಮಾಡ್ತಾ ಇದೆ. ನೋಡಿ, 70, 80, 100 ವರ್ಷ ಬದುಕಬೇಕಾಗಿದ್ದಂತಹ ಮನುಷ್ಯ ಇವತ್ತು 10, 15, 20, 30ರಲ್ಲಿ ಏನ್ ಮಾಡ್ತಾ ಇದ್ದಾನೆ? ಹೃದಯಘಾತದಿಂದ ಸಾಯ್ತಾ ಇದ್ದಾನೆ. ಹೃದಯಘಾತ, ಹಾರ್ಟ್ ಅಟ್ಯಾಕ್. ಇದಕ್ಕೆ ಕಾರಣ ಏನು? ನಮ್ಮ ಸುತ್ತಮುತ್ತಲು ನಾವು ಕೇಳಿಸಿಕೊಳ್ಳುತ್ತಿರುವಂತಹ ಶಬ್ದ. ಸೊ ಇವರು ಹೇಳ್ತಾ ಇದ್ದಾರೆ, ಸೊ ಇದು ನಮ್ಮನ್ನ ಹೃದಯಾಘಾತಕ್ಕೆ ಮಾತ್ರವಲ್ಲ, ಇದು ಅನೇಕ ವಿಧವಾದಂತಹ ರೋಗಗಳಿಗೆ ನಮಗೆ ಕಾರಣವಾಗಿ ಮಾರ್ಪಡ್ತಾ ಇದೆ. ಸೊ ಪ್ರೀತಿಯ ದೇವಜನರೇ, ಅಕ್ಷರಿಕವಾಗಿ ಈ ಒಂದು ಗದ್ದಲ, ಈ ಒಂದು ಶಬ್ದ ಮಾಲಿನ್ಯ ಸೊ ನಮಗೆ ಇಷ್ಟೆಲ್ಲ ಅನಾನುಕೂಲವನ್ನ ತರುವಂತದ್ದಾಗಿದ್ರೆ, ಸೊ ನಾವು ಕೇಳಿಸಿಕೊಳ್ಳುವಂತಹ ದುರ್ಬೋಧನೆ ನಮ್ಮ ಆಧ್ಯಾತ್ಮಿಕ ಜೀವಿತಕ್ಕೆ ಯಾವೆಲ್ಲ ಕೇಡುಗಳನ್ನ ತರುವಂಥದ್ದಾಗಿದೆ. ಸೊ ಇದನ್ನು ನಾವೇನ್ ಮಾಡಬೇಕು? ಒಮ್ಮೆ ಯೋಚನೆ ಮಾಡಬೇಕು. ನೋಡಿ, ಪ್ರಾರಂಭದಲ್ಲಿ ಅಕ್ಷರಿಕವಾದ ಕಾರ್ಯಗಳನ್ನು ನಾವು ಧ್ಯಾನ ಮಾಡೋಣ. 1 ಅರಸುಗಳ ಪುಸ್ತಕ 19ನೇ ಅಧ್ಯಾಯದಲ್ಲಿ ಎಲಿಯನ ಒಂದು ಚರಿತ್ರೆಯನ್ನು ನಾವು ಕಾಣ್ತೇವೆ. ಪ್ರವಾದಿಯಾದ ಏಲಿಯನು ದೇವರಿಗೋಸ್ಕರವಾಗಿ ಶಕ್ತವಾಗಿ ನಿಂತಹ ಒಬ್ಬ ಪ್ರವಾದಿಯಾಗಿದ್ದ. ಎಲಿಯನ ಚರಿತ್ರೆ ಪ್ರಾರಂಭವಾಗುವಂಥದ್ದು 1 ಅರಸುಗಳ ಪುಸ್ತಕ ಅದರ 17ನೇ ಅಧ್ಯಾಯದಿಂದ. ಅಲ್ಲಿ ಕಾಣಲ್ಪಟ್ಟಿರುವಂಥದ್ದು ಗಿಲ್ಯಾದಿನ ಪ್ರವಾಸಿಗಳಲ್ಲಿ ತಿಷ್ಪಿಯನಾದ ಏಲಿಯ ಎಂಬುದಾಗಿ. ಸೊ ಈ ಏಲಿಯ ಏನು ಮಾಡ್ದ? ಅಂದು ಇಸ್ರಾಯೇಲ್ಯರನ್ನ ಆಳುತ್ತಿದ್ದಂತಹ ಅಹಾಬನಿಗೆ ಹೋಗಿ ಒಂದು ಮಾತು ಹೇಳ್ದ, ನಾನು ಸೂಚಿಸದ ಹೊರತು ಇನ್ನು ಕೆಲವು ವರ್ಷ ಮಳೆಯಾಗಲಿ ಮಂಜಾಗಲಿ ಬೀಳೋದಿಲ್ಲ. ಇದರ ಚರಿತ್ರೆ ನಮ್ಮೆಲ್ಲರಿಗೆ ಚೆನ್ನಾಗಿ ಗೊತ್ತು. ಎಲಿಯನು ಹೇಳಿದಂತೆ ಸುಮಾರು 3 ವರ್ಷ 6 ತಿಂಗಳ ಮಟ್ಟಿಗೆ ದೇಶದಲ್ಲಿ ಮಳೆಯಾಗಲಿ ಮಂಜಾಗಲಿ ಬೀಳಲಿಲ್ಲ. ನಂತರವಾಗಿ ದೇವರು ಹೇಳ್ತಾ ಇದ್ದಾನೆ, ಒಂದು ಕೆಲಸ ಮಾಡು, ನೀನು ಹೋಗಿ ರಾಜರನ್ನ ಕಾಣು, ನಾನು ದೇಶಕ್ಕೆ ಮಳೆಯನ್ನ ಕೊಡ್ತೇನೆ. ನಾವು 18ನೇ ಅಧ್ಯಾಯಕ್ಕೆ ಬರುವಂತಹ ಸಂದರ್ಭದಲ್ಲಿ ಎಲಿಯ ಹೋಗ್ಬಿಟ್ಟು ಅರಸನನ್ನ ಕಾಣ್ತಾ ಇದ್ದಾನೆ. ಅರಸನಿಗೆ ಹೇಳ್ತಾ ಇದ್ದಾನೆ, ಒಂದು ಕೆಲಸ ಮಾಡು, ಸೊ ನೀನು ನಿನ್ನ ಪ್ರವಾದಿಗಳನ್ನ ಕರ್ಕೊಂಡು ಬಾ, ನಾನು ಬರ್ತೇನೆ. ಸೊ ನಾವು ಯೆಹೋವನಿಗೆ ಒಂದು ಯಜ್ಞವನ್ನ ಸಮರ್ಪಿಸೋಣ. ಯಾರ ಯಜ್ಞವನ್ನ ದೇವರು ಅಂಗೀಕಾರ ಮಾಡ್ತಾನೆ ಅವರು ನಿಜವಾದ ದೇವರು ಎಂಬುದಾಗಿ.
ಸಿ ಅಹಾಬ ಒಬ್ಬ ಯಹೂದ್ಯನಾಗಿದ್ರು, ಅವನು ಯಾರನ್ನ ಪೂಜೆ ಮಾಡ್ತಾ ಇದ್ದ? ಬಾಳನನ್ನ ಪೂಜಿಸುವಂತ ವ್ಯಕ್ತಿಯಾಗಿದ್ದ, ಆಶ್ರಯ ದೇವತೆಯನ್ನ ಪೂಜಿಸುವಂತ ವ್ಯಕ್ತಿಯಾಗಿದ್ದ. ಸೊ ಇವನ ಸಂಸ್ಥಾನದಲ್ಲಿ ಅಥವಾ ಇವನ ಒಂದು ಅಡಿಯಲ್ಲಿ ಸುಮಾರು 850 ಪ್ರವಾದಿಗಳಿದ್ರು. ಯಾರು? ಬಾಳನ ಮತ್ತು ಆಶೇರನ ಪ್ರವಾದಿಗಳು. ಸೊ ಇವರೆಲ್ಲರೂ ಹೊರಬೇಲ್ ಬೆಟ್ಟಕ್ಕೆ ಬಂದ್ರು, ಯಜ್ಞವೇದಿನ ಕಟ್ಟಿದ್ರು. ಸೊ ಚರಿತ್ರೆ ನಮಗೆ ಗೊತ್ತು. ಬಾಳನ ಮತ್ತು ಆಶೇರನ ಪ್ರವಾದಿಗಳು ಬೆಳಗ್ಗೆಯಿಂದ ಸಾಯಂಕಾಲ ತನಕ ತಿಪ್ಪರ್ಲಾಗ ಹಾಕಿದ್ರೆ ಏನಾಗ್ಲಿಲ್ಲ, ಏನು ನಡೆದಿಲ್ಲ. ಸಂಧ್ಯಾ ನೈವೇದ್ಯದ ಸಂದರ್ಭದಲ್ಲಿ ದಾನಿಯೇಲ ಏನು ಮಾಡ್ದ? ಯಜ್ಞವೇದಿಯನ್ನು ಕಟ್ಟದ, ಯಜ್ಞ ಪಶುವನ್ನು ವಧಿಸ್ದ, ಯಜ್ಞವೇದಿಯ ಮೇಲೆ ಯಜ್ಞ ಪಶುವನ್ನು ಇಟ್ಟು ಪ್ರಾರ್ಥನೆ ಮಾಡ್ದ. ನೋಡಿ, ಅವನ ಪ್ರಾರ್ಥನೆ ಎನ್ನುವಂಥದ್ದು ಕೇವಲ 30 ಸೆಕೆಂಡ್ ಪ್ರಾರ್ಥನೆ ಅಷ್ಟೇ. ಬಹಳ ಚಿಕ್ಕ ಪ್ರಾರ್ಥನೆ. 18ನೇ ಅಧ್ಯಾಯದ 36ನೇ ವಾಕ್ಯದಲ್ಲಿ ಪ್ರವಾದಿಯಾದ ಎಲಿಯನು ವೇದಿಯ ಹತ್ತಿರಕ್ಕೆ ಬಂದು, ಅಬ್ರಹಾಂ, ಇಸಾಕ್, ಇಸ್ರಾಯೇಲಿಯರ ದೇವರೇ, ಯೆಹೋವನೇ, ನೀನೊಬ್ಬನೇ ಇಸ್ರಾಯೇಲಿಯರ ದೇವರಾಗಿರುತ್ತಿ. ನಾನು ನಿನ್ನ ಸೇವಕನಾಗಿದ್ದೇನೆ. ಇದನ್ನೆಲ್ಲ ನಿನ್ನ ಅಪ್ಪಣೆಯ ಮೇರೆಗೆ ಮಾಡಿದ್ದೇನೆ ಎಂಬುದಾಗಿ ತೋರಿಸಿಕೊಡು. ಕಿವಿಗೊಡು ಯೆಹೋವನೇ, ಕಿವಿಗೊಡು. ಯೆಹೋವನಾದ ನೀನೊಬ್ಬನೇ ದೇವರು. ಈ ಜನರ ಮನಸ್ಸು ನಿನ್ನ ಕಡೆಗೆ ತಿರುಗಿಸಿಕೊಳ್ಳುವವನು ಆಗಿರುತ್ತಿ ಎಂಬುದನ್ನು ತಿಳಿಯಪಡಿಸು ಎಂದು ಪ್ರಾರ್ಥಿಸಿದ. 38ನೇ ವಾಕ್ಯ, ಕೂಡಲೇ ಯೆಹೋವನ ಕಡೆಯಿಂದ ಬೆಂಕಿ ಬಿದ್ದು ಏನ್ ಮಾಡ್ತು? ಯಜ್ಞ ಮಾಂಸವನ್ನು, ಕಟ್ಟಿಗೆ ಕಲ್ಲು ಮಣ್ಣುಗಳನ್ನ ದಹಿಸಿ ಬಿಟ್ಟು. ನೋಡಿ, ಕೇವಲ 30 ಸೆಕೆಂಡ್ ಪ್ರಾರ್ಥನೆ. ಒಂದು ದೇವರು ಯಾರೆಂಬುದನ್ನು ಸ್ಪಷ್ಟವಾಗಿ ಹೇಳ್ತಾ ಇದ್ದಾನೆ. ಅಬ್ರಹಾಂ, ಇಸಾಕ್, ಇಸ್ರಾಯೇಲಿಯರ ದೇವರೇ, ನೀನೊಬ್ಬನೇ ಇಸ್ರಾಯೇಲಿಯರ ದೇವರಾಗಿರುತ್ತಿ. ಸೊ 2, ತಾನು ಯಾರೆಂಬುದನ್ನು ಹೇಳ್ತಾ ಇದ್ದಾನೆ. ನಾನು ನಿನ್ನ ಸೇವಕನು. ಅದು ಮಾತ್ರವಲ್ಲ, ಇವೆಲ್ಲವನ್ನು ನಿನ್ನ ಅಪ್ಪಣೆಯ ಮೇರೆಗೆ ಮಾಡ್ತಾ ಇದ್ದೇನೆ. ಸೊ ನನ್ನನ್ನು ಕೇಳುವ ಪ್ರೀತಿಯ ದೇವಸೇವಕರೇ, ಅನೇಕ ವರ್ಷಗಳಿಂದ ನಾವು ಸೇವೆಯಲ್ಲಿ ನಮ್ಮನ್ನು ತೊಡಗಿಸಿಕೊಂಡಿದ್ದೇವೆ. ನನ್ನ ಒಂದು ಪ್ರಶ್ನೆ, ದೇವರ ಅಪ್ಪಣೆಯ ಮೇರೆಗೆ ಇದನ್ನು ಮಾಡ್ತಾ ಇದ್ದೇವಾ? ಸೊ ಮಲಯಾಳದಲ್ಲಿ ಒಂದು ಗಾದೆ ಹೇಳ್ತಾರೆ. ಅದರ ಅರ್ಥ ಈ ರೀತಿ, ಅಂದ್ರೆ ನಮ್ಮ ಊರಲ್ಲಿ, ನಮ್ಮ ಹಳ್ಳಿಗಳಲ್ಲಿ, ಕೇರಳದ ಹಳ್ಳಿಗಳಲ್ಲಿ ಏನ್ ಮಾಡ್ತಾರೆ? ಭತ್ತವನ್ನ ಕೊಯ್ದು ಏನ್ ಮಾಡ್ತಾರೆ? ದಾರಿಯಲ್ಲಿ ಹಾಕಿ ಒಣಗಿಸ್ತಾರೆ. ಈಗಲೂ ನಾವು ಉತ್ತರ ಕರ್ನಾಟಕದ ಕಡೆಗೆ ಹೋದ್ರೆ, ಉತ್ತರ ಕರ್ನಾಟಕ ಅಲ್ಲ, ವ್ಯವಸಾಯ ಮಾಡುವಂತಹ ಸ್ಥಳಗಳಿಗೆ ಹೋದ್ರೆ ನಾವು ಅದನ್ನ ಕಾಣ್ತೇವೆ. ಭತ್ತವನ್ನಾಗಲಿ ರಾಗಿಯನ್ನಾಗಲಿ ಕೊಯ್ದು ಏನ್ ಮಾಡ್ತಾರೆ? ಅದನ್ನ ರೋಡಲ್ಲಿ ಹಾಕ್ಬಿಡ್ತಾರೆ. ಯಾಕಂದ್ರೆ ಗಾಡಿಗಳು ಹೋಗ್ತಾ ಇರ್ತತೆ, ಏನ್ ಮಾಡ್ತವೆ? ಬೀಜಗಳು ಉದುರುತ್ತವೆ. ಸೊ ಆ ಗಾದೆ ಈ ರೀತಿ ಹೇಳ್ತಾ ಇದೆ. ಸೊ ಎಲ್ಲರೂ ಭತ್ತವನ್ನ ಒಣಗಿಸೋಕ್ಕೋಸ್ಕರವಾಗಿ ರೋಡಲ್ಲಿ ಹಾಕಿದಾಗ ಕೆಲವು ಮಂಗಗಳೇನ್ ಮಾಡಿದ್ವು? ತನ್ನ ಬಾಲವನ್ನು ಹಾಕಿ ಅದನ್ನು ಒಣಗಿಸ್ತಾ ಇತ್ತು ಎಂಬುದಾಗಿ. ಸೊ ಇಂದು ಅನೇಕರು ಸೇವೆಯನ್ನ ಮಾಡುವಂಥದ್ದು ಈ ರೀತಿಯಾಗಿ. ದೇವರಿಂದ ಯಾವ ಕರೆಯುವಿಕೆ ಇಲ್ಲ, ದೇವರಿಂದ ಯಾವ ಕರೆಯುವಿಕೆ ಇಲ್ಲ. ಸೊ ಇಲ್ಲಿ ಎಲಿಯ ಸ್ಪಷ್ಟವಾಗಿ ಹೇಳ್ತಾ ಇದ್ದಾನೆ, ನಾನು ನಿನ್ನ ಸೇವಕನು. ಅದು ಮಾತ್ರವಲ್ಲ, ನಾನು ಈ ಕರ್ಮೇಲ್ ಬೆಟ್ಟದಲ್ಲಿ ಈ ಯಜ್ಞವೇದಿಯನ್ನು ಸಿದ್ಧಪಡಿಸುವುದಕ್ಕೆ ಕಾರಣ ನೀನು ಹೇಳಿದ್ದಿ. ಯಾವಾಗ ದೇವರು ಹೇಳಿದ್ರು? ಯಾವಾಗ ಹೇಳಿದ್ರು? ಅದು ನಾವು ತಿಳಿಬೇಕಲ್ಲ. ನಾವು ನೋಡುವಂತಹ ಸಂದರ್ಭದಲ್ಲಿ ಅದರ 17ನೇ ಅಧ್ಯಾಯದಲ್ಲಿ ನಾವು ನೋಡುವಂಥದ್ದು, ಸೊ ನಾನು ದೇಶಕ್ಕೆ ಮಳೆಯನ್ನು ಕೊಡ್ತೇನೆ, ನೀನು ಹೋಗಿ ಅಹಾಬನನ್ನ ಕಾಣು. ಯೆಹೋವನ ಅಪ್ಪಣೆಯ ಮೇರೆಗೆ ಎಲಿಯ ಏನ್ ಮಾಡ್ದ?
ಇವೆಲ್ಲವನ್ನ ಮಾಡ್ದ. ನಾವು ನೋಡುವಂಥದ್ದು ಎಲಿಯನ ಪ್ರಾರ್ಥನೆಯಲ್ಲಿ ಇದೆಲ್ಲ ಆಯ್ತು. ದೇವರೇನು ಮಾಡಿದ್ರು? ಬೆಂಕಿಯನ್ನ ಕಳುಹಿಸಿ ಯಜ್ಞ ಪಶುವನ್ನ ಎಲ್ಲವನ್ನ ಏನ್ ಮಾಡಿದ್ರು? ದಹಿಸಿಬಿಟ್ರು. ಎಲಿಯ ಏನು ಮಾಡ್ದ? ಬಾಳನ ಮತ್ತು ಆಶೇರನ ಪ್ರವಾದಿಗಳನ್ನ ಏನ್ ಮಾಡ್ದ? ಕೊಂದಾಕ್ಬಿಟ್ಟ. ಇದು ಯಾರಿಗೆ ಗೊತ್ತಾಯ್ತು? ಆಹಾಬನ ಹೆಂಡತಿಯಾದ ಇಜಬೇಳಲ್ಗೆ ಗೊತ್ತಾಯ್ತು. ಆಗ ಇಜಬೇಳಲ್ ಏನ್ ಮಾಡ್ತಾ ಇದ್ದಾಳೆ? ಒಂದು ಸಂದೇಶವನ್ನ ಕಳಿಸ್ಕೊಡ್ತಾ ಇದ್ದಾಳೆ. ಯಾರಿಗೆ? ಎಲಿಯನಿಗೆ. ಆ ಸಂದೇಶ ಏನು ಅಂತ ಹೇಳಿದ್ರೆ, ನಾಳೆ ಇಷ್ಟು ಹೊತ್ತಿಗೆ ನೀನು ಪ್ರವಾದಿಗಳ ಪ್ರಾಣವನ್ನ ತೆಗೆದಂತೆ ನಾಳೆ ಇಷ್ಟು ಹೊತ್ತಿಗೆ ನಿನ್ನ ಪ್ರಾಣವನ್ನ ತೆಗಿತೇನೆ. ಇದನ್ನ ಕೇಳಿಸಿಕೊಂಡಂತಹ ಎಲಿಯ ಏನ್ ಮಾಡ್ದ? ಪ್ರಾಣ ರಕ್ಷಣೆಗಾಗಿ ಏನ್ ಮಾಡ್ತಾ ಇದ್ದಾನೆ? ಯಹೂದದ ಅರಣ್ಯಕ್ಕೆ ಓಡ್ತಾ ಇದ್ದಾನೆ. ಪ್ರಿಯರೇ, ಒಂದು ಕಡೆ ದೇವರಿಗೋಸ್ಕರವಾಗಿ ಶಕ್ತವಾಗಿ ನಿಂತಹ ವ್ಯಕ್ತಿ. ನಾನು ಪ್ರಾರಂಭದಲ್ಲಿ ಹೇಳಿದೆ, ಕೇವಲ 30 ಸೆಕೆಂಡ್ ಪ್ರಾರ್ಥನೆಯಲ್ಲಿ ಏನ್ ಮಾಡ್ದ? ಪರಲೋಕದಿಂದ ಬೆಂಕಿಯನ್ನ ಬರಮಾಡಿದಂತಹ ವ್ಯಕ್ತಿ. ಆದರೆ ಒಬ್ಬ ಸಾಧಾರಣ ಹೆಂಗಸಿನ ಮಾತಿಗೆ ಭಯಪಟ್ಟು, ಇಲ್ಲ ರಾಣಿಯ ಮಾತಿಗೆ ಭಯಪಟ್ಟು ಏನ್ ಮಾಡ್ತಾ ಇದ್ದಾನೆ? ಪ್ರಾಣ ರಕ್ಷಣೆಗಾಗಿ ಓಡೋಗ್ತಾ ಇದ್ದಾನೆ. ಅಲ್ಲಿಂದ ದೇವರು ಏನ್ ಮಾಡಿದ? ಅವನನ್ನ ಹೋರೇಬಿ ಬೆಟ್ಟಕ್ಕೆ ಕರ್ಕೊಂಡ್ ಬರ್ತಾ ಇದ್ದಾರೆ. ನಾವು ಕಳೆದ ವಾರ ನಾವು ಧ್ಯಾನ ಮಾಡಿದ್ವಿ. ಹೋರೇಬಿ ಬೆಟ್ಟದಲ್ಲಿ ಯೆಹೋವನು ಎಲಿಯನ ಸಂಗಡ ಮಾತನಾಡುವಂಥದ್ದನ್ನು ನಾವು ನೋಡ್ತೇವೆ. 1 ಅರಸು 19ನೇ ಅಧ್ಯಾಯದ 13ನೇ ವಾಕ್ಯ, ಅದರ ಕೊನೆಯ ವಾಕ್ಯ. ಎಲಿಯನೇ, ನೀನು ಇಲ್ಲೇನು ಮಾಡುತ್ತೀ? ಪ್ರಿಯರೇ, ನಮ್ಮ ಪ್ರಸ್ತಾಪ ಅನ್ನುವಂಥದ್ದು ಗದ್ದಲದ ಜಗತ್ತಿನಲ್ಲಿ ದೇವರ ಸ್ವರವನ್ನ ಕೇಳಿಸಿಕೊಳ್ಳುವುದು. ನೋಡಿ, ಎಲಿಯ ಅಕ್ಷರಿಕವಾಗಿ ಇಜಬೇಲಳ ಮಾತನ್ನ ಕೇಳಿ ಭಯಭೀತನಾಗಿ ಪ್ರಾಣ ಭಯದಿಂದ 19ನೇ ಅಧ್ಯಾಯದ 3ನೇ ವಾಕ್ಯದಲ್ಲಿ ಬರೆಯಲ್ಪಟ್ಟಿರುವಂಥದ್ದು ತನ್ನ ಪ್ರಾಣ ರಕ್ಷಣೆಗಾಗಿ. ಯಾರು? ದೇವರಿಗೋಸ್ಕರವಾಗಿ ನಿಂತಹ ಪ್ರವಾದಿ. ದೇವರಿಂದ ನೇಮಿಸಲ್ಪಟ್ಟಂತಹ ಪ್ರವಾದಿ. ದೇವರ ಅಪ್ಪಣೆಯ ಮೇರೆಗೆ ಎಲ್ಲವನ್ನು ಮಾಡುವಂತಹ ಪ್ರವಾದಿ. ಒಬ್ಬ ಹೆಂಗಸಿನ ಮಾತಿಗೆ ಭಯಪಟ್ಟು ಪ್ರಾಣ ರಕ್ಷಣೆಗಾಗಿ ಏನ್ ಮಾಡ್ತಾ ಇದ್ದಾನೆ? ಓಡೋಗ್ತಾ ಇದ್ದಾನೆ. ಪ್ರಿಯರೇ, ಇಂತಹ ಗದ್ದಲದ ಜಗತ್ತಿನಲ್ಲಿ ದೇವರ ಸ್ವರವನ್ನು ಕೇಳಿಸಿಕೊಳ್ಳಬೇಕಾದ್ರೆ, ಅಥವಾ ದೇವರ ಸ್ವರವನ್ನ ಕೇಳಿಸಿಕೊಳ್ಳುವಂಥದ್ದು ನಮ್ಮ ಆಧ್ಯಾತ್ಮಿಕ ಜೀವಿತದ ಬೆಳವಣಿಗೆಗೆ ಉತ್ತಮವಾಗಿರುವಂಥದ್ದು. ನೋಡಿ, ಆದಿಕಾಂಡ ಪುಸ್ತಕವನ್ನು ನಾವು ಕಲಿಯುವಂತಹ ಸಂದರ್ಭದಲ್ಲಿ ಒಂದು ದಿನ ಸರ್ವಶಕ್ತನಾದ ದೇವರು ಅಬ್ರಹಾಮನನ್ನ ಕರೀತಾ ಇದ್ದಾನೆ. ಅಬ್ರಹಾಮನನ್ನ ಕರೆದಂತಹ ದೇವರು ಏನ್ ಹೇಳಿದ್ರು? ಅಬ್ರಹಾಮನಿಗೆ ಹೇಳ್ತಾ ಇದ್ದಾರೆ, ಅಬ್ರಹಾಮನೇ, ನೀನೊಂದು ಕೆಲಸ ಮಾಡು. ನಿನ್ನ ಒಬ್ಬನೇ ಮಗನಾದಂತಹ ಇಸಹಾಕನನ್ನ ಏನ್ ಮಾಡಬೇಕು? ನಾನು ತೋರಿಸುವಂತಹ ಬೆಟ್ಟಕ್ಕೆ ಹೋಗಿ ಅವನನ್ನ ನೀನೇನ್ ಮಾಡಬೇಕು? ನನಗೆ ಯಜ್ಞವಾಗಿ ಸಮರ್ಪಿಸಬೇಕು. ಆದಿಕಾಂಡ 22ನೇ ಅಧ್ಯಾಯ. ಅಬ್ರಹಾಮ ಏನ್ ಮಾಡ್ದ? ದೇವರ ಮಾತಿಗೆ ವಿಧೇಯನಾಗಿ ಏನ್ ಮಾಡ್ದ? ತನ್ನ ಮಗನನ್ನ ಏನ್ ಮಾಡ್ದ? ಮೋರಿಯಾ ಬೆಟ್ಟಕ್ಕೆ ಕರ್ಕೊಂಡು ಹೋದ. ಹೋಗುವಂತಹ ಸಂದರ್ಭದಲ್ಲಿ ಮಗ ಕೇಳ್ತಾ ಇದ್ದಾನೆ ಅಬ್ರಹಾಮನಿಗೆ, ಅಪ್ಪ, ಬೆಂಕಿ ಉಂಟು, ಕಟ್ಟಿಗೆ ಉಂಟು, ಆದರೆ ಹೋಮಕ್ಕೆ ಬೇಕಾದ ಕುರಿಯಲ್ಲಿ. ಯೋಚನೆ ಮಾಡಿ, ಒಬ್ಬ ತಂದೆಯ ಮನಸ್ಥಿತಿ ಯಾವ ರೀತಿ ಇರಬೇಕು. ಇರುವಂತಹ ಒಬ್ಬನೇ ಮಗ. ಅವನನ್ನು ಏನ್ ಮಾಡಬೇಕು? ಯಜ್ಞವನ್ನ ಸಮರ್ಪಿಸಬೇಕು.
ಅಬ್ರಾಹ್ಮ ಹೇಳ್ತಾ ಇದ್ರೆ ದೇವರು ಒದಗಿಸಿಕೊಡ್ತಾನೆ. ಅವರು ಬೆಟ್ಟವನ್ನು ಹತ್ತಿದ್ರು. ಅಬ್ರಹಾಮ ಏನು ಮಾಡ್ದ? ಯಜ್ಞವೇದಿನ ಕಟ್ಟದ, ತನ್ನ ಮಗನನ್ನ ಏನು ಮಾಡ್ದ? ಅದರ ಮೇಲೆ ಮಲಗಿಸ್ಬಿಟ್ಟ. ಅದು ಮಾತ್ರವಲ್ಲ, ದೇವರಿಗೆ ಅವನನ್ನ ವಧಿಸುವುದಕ್ಕೋಸ್ಕರವಾಗಿ ಅಬ್ರಹಾಮ ಏನ್ ಮಾಡ್ದ? ಕತ್ತಿಯನ್ನ ಹಿಡಿದುಕೊಂಡ. ಆಗ ಆಕಾಶದೊಳಗಿಂದ ಒಂದು ಶಬ್ದ, ಅಬ್ರಹಾಮನೇ, ಅಬ್ರಹಾಮನೇ. ನೋಡಿ, ಗದ್ದಲದ ವ್ಯಾಕುಲದ ಸಂದರ್ಭದಲ್ಲಿ ದೇವರ ಶಬ್ದವನ್ನ ಕೇಳಿಸಿಕೊಳ್ಳುವಂಥದ್ದು ಬಹಳ ಪ್ರಾಮುಖ್ಯ. ನೋಡಿ, ನ್ಯಾಯಸ್ಥಾಪಕರುಗಳ ಪುಸ್ತಕಕ್ಕೆ ನಾವು ಬರುವಂತಹ ಸಂದರ್ಭದಲ್ಲಿ ಅಲ್ಲಿ ಗಿದ್ಯೋನನೆಂಬ ಒಬ್ಬ ವ್ಯಕ್ತಿಯ ಕುರಿತಾಗಿ ನಾವು ನೋಡುತ್ತೇವೆ. ಗಿದ್ಯೋನನ ಕುರಿತಾಗಿ ನಾವು ನೋಡುವಂಥದ್ದು, ಗಿದ್ಯೋನನು ಏನು ಮಾಡ್ತಾ ಇದ್ದಾನೆ? ಅದರ 6ನೇ ಅಧ್ಯಾಯದಲ್ಲಿ ಗಿದ್ಯೋನನು ದ್ರಾಕ್ಷೆಯ ಅಲೆಯ ಮರೆಯಲ್ಲಿ ಕುಳಿತುಕೊಂಡು ಏನ್ ಮಾಡ್ತಾ ಇದ್ದಾನೆ? ಗೋಧಿಯನ್ನ ಬೀಸ್ತಾ ಇದ್ದಾನೆ. ಯಾಕಂದ್ರೆ ಇಸ್ರಾಯೇಲ್ಯರು ಬಿತ್ತುತ್ತಾರೆ, ಬೆಳೆ ಬೆಳೆಯುವಂತಹ ಸಂದರ್ಭದಲ್ಲಿ ಮಿದ್ಯಾನರು ಏನ್ ಮಾಡ್ತಾರೆ? ಅವನ್ನ ಬಂದ್ಬಿಟ್ಟು ಹಾಳು ಮಾಡ್ತಾ ಇದ್ದಾರೆ. ನಿರಾಶೆಯ ಮಡುವಿನಲ್ಲಿ. ಸೊ ಹೀಗಿರುವಂತಹ ಸಂದರ್ಭದಲ್ಲಿ ಒಂದು ದಿನ ಯೆಹೋವನ ದೂತನು ಓಫ್ರಾದಲ್ಲಿದ್ದ ಏಲಾ ವೃಕ್ಷದ ಅಡಿಯಲ್ಲಿ ಕೂತುಕೊಂಡನು. ಅದು ಯೋವಾಷನದಾಗಿತ್ತು. ಅವನ ಮಗನಾದ ಗಿದ್ಯೋನನು ಮಿದ್ಯಾನರಿಗೆ ಗೊತ್ತಾಗದ ಹಾಗೆ ದ್ರಾಕ್ಷೆಯ ಆಲೆಯ ಮರೆಯಲ್ಲಿ ಗೋಧಿಯನ್ನು ಬಡಿಯುತ್ತಿದ್ದ. ಯೆಹೋವನ ದೂತನು ಗಿದ್ಯೋನನಿಗೆ ಪ್ರತ್ಯಕ್ಷನಾಗಿ, ಪರಾಕ್ರಮಶಾಲಿಯೇ, ಯೆಹೋವನು ನಿಮ್ಮ ಸಂಗಡ ಇದ್ದಾನೆ. ನೋಡಿ, ಪರಿಸ್ಥಿತಿ ವಿಭಿನ್ನವಾಗಿದ್ದಾಗ್ಯೂ ಅಲ್ಲಿ ಗಿದ್ಯೋನನು ಏನ್ ಮಾಡ್ತಾ ಇದ್ದಾನೆ? ದೇವರ ಸ್ವರವನ್ನ ಕೇಳ್ತಾ ಇದ್ದಾನೆ. ಪ್ರೀತಿಯ ದೇವಜನರೇ, ನಮ್ಮ ಪರಿಸ್ಥಿತಿಗಳು ಇದಕ್ಕೆ ವಿಭಿನ್ನವಾಗಿಲ್ಲ. ಸೊ ನಾವುಗಳು ಇಂತಹ ಒಂದು ಪ್ರತಿಕೂಲದ ಮಧ್ಯದಲ್ಲಿ ಹಾದು ಹೋಗುವಂತವರಾಗಿರಬಹುದು. ಆದರೆ ಅಬ್ರಹಾಮನ ಹಾಗೆ, ಎಲಿಯನ ಹಾಗೆ, ಗಿದ್ಯೋನನ ಹಾಗೆ ನಾವು ದೇವರ ಸ್ವರವನ್ನ ಕೇಳುವಂತವರಾಗಿದ್ದೇವ ಎಂಬುದನ್ನು ನಾವೇನ್ ಮಾಡಬೇಕು? ಒಮ್ಮೆ ಪರೀಕ್ಷೆ ಮಾಡಿಕೊಳ್ಬೇಕು. ಸೊ ಇವರೆಲ್ಲರೂ ದೇವರ ಶಬ್ದವನ್ನ ಕೇಳುವುದಕ್ಕೆ ಕಾರಣ ಏನು? ಕಾರಣ ಬೇಕು ತಾನೆ ಎಲ್ಲದಕ್ಕೂ. ನೋಡಿ, ಅಬ್ರಹಾಮ ಏನ್ ಮಾಡ್ದ? ದೇವರಿಗೆ ವಿಧೇಯನಾದ. ಆದಿಕಾಂಡ 22ನೇ ಅಧ್ಯಾಯದಲ್ಲಿ ನಾವು ನೋಡಿದಂತ ರೀತಿಯಲ್ಲಿ 22ನೇ ಅಧ್ಯಾಯದಲ್ಲಿ ನಾವು 2ನೇ ವಾಕ್ಯದಲ್ಲಿ, ನಿನಗೆ ಪ್ರಿಯನಾಗಿರುವ ಒಬ್ಬನೇ ಮಗನಾದ ಇಸಾಕನನ್ನು ತೆಗೆದುಕೊಂಡು ಮೋರಿಯಾ ದೇಶಕ್ಕೆ ಹೋಗಿ ಅಲ್ಲಿ ಅವನನ್ನು ನಾನು ಏಳುವ ಬೆಟ್ಟದ ಮೇಲೆ ಸರ್ವಾಂಗ ಹೋಮವಾಗಿ ಅರ್ಪಿಸಬೇಕು ಅಂದನು. 3ನೇ ವಾಕ್ಯ, ಬೆಳಗ್ಗೆ ಅಬ್ರಹಾಮನು ಎದ್ದು ಕತ್ತೆಗೆ ತಡಿಯಾಕಿಸಿ ಯಜ್ಞಕ್ಕೆ ಬೇಕಾದ ಕಟ್ಟಿಗೆಯನ್ನು ಒಡಿಸಿ ತನ್ನ ಸೇವಕರಲ್ಲಿ 2 ತನ್ನ ಮಗನಾದ ಇಸಾಕನನ್ನು ಕರೆದುಕೊಂಡು ದೇವರು ಹೇಳಿದ ಸ್ಥಳಕ್ಕೆ ಹೊರಟು ಹೋದನು. ಆ ಒಂದು ಸಂದಿಗ್ಧತೆಯ ಪರಿಸ್ಥಿತಿಯಲ್ಲಿ ಅಬ್ರಹಾಮನು ದೇವರ ಶಬ್ದವನ್ನ ಕೇಳುವುದಕ್ಕೆ ಕಾರಣ, ಅಬ್ರಹಾಮನು ದೇವರ ಮಾತಿಗೆ ವಿಧೇಯನಾದ. ಇವತ್ತು ನಾವ್ಯಾಕೆ ದೇವರ ಶಬ್ದವನ್ನ ಕೇಳ್ತಾ ಇಲ್ಲ ಅಂದ್ರೆ, ನಾವು ದೇವರ ಮಾತಿಗೆ ವಿಧೇಯರಾಗ್ತಾ ಇಲ್ಲ. ಅಷ್ಟೇ ಅರ್ಥ, ಅಷ್ಟೇ ಮುಗೀತು. ನಾನು ಅದಕ್ಕೆ ಹೇಳೋದು, ದೇವರ ಮಾತಿಗೆ ವಿಧೇಯರಾಗೋದಕ್ಕೆ ನಿಮಗೆ ಮನಸ್ಸಿಲ್ಲದೆ ದಯವಿಟ್ಟು ಕ್ರೈಸ್ತತ್ವವನ್ನು ಬಿಟ್ಟು ಬಿಡ್ರಿ. ಯಾಕೆ ನಿಮ್ಮಿಂದ ಕ್ರಿಸ್ತನಿಗೆ ಆಗಲಿ ಕ್ರೈಸ್ತತ್ವಕ್ಕೆ ಆಗಲಿ ಯಾವ ಪ್ರಯೋಜನ ಇಲ್ಲ. ಯೋಶುವನ ಪುಸ್ತಕ 24ನೇ ಅಧ್ಯಾಯದಲ್ಲಿ ಯೋಶುವ ಹೇಳ್ತಾ ಇದ್ದಾನೆ, ನೋಡಿ, ಯಾವುದು ಬೇಕು ತೀರ್ಮಾನ ಮಾಡಿ. ಯೆಹೋವ ಬೇಕಾ
ಮರ್ಯಾದೆಯಿಂದ ಯೆಹೋವನ ಆಜ್ಞೆಗಳನ್ನು ಕೈಕೊಂಡು ನಡೀರಿ. ಇಲ್ಲ, ನೀವು ವಾಸಿಸುವಂತಹ ಸ್ಥಳದ ದೇವತೆಗಳನ್ನ ಪೂಜೆ ಮಾಡ್ರಿ. ಎರಡು ದೋಣಿಯಲ್ಲಿ ಕಾಲಿಡಕ್ಕೆ ಹೋಗಬೇಡಿ. ಸೊ ಇಸ್ರಾಯೇಲ್ ಮಕ್ಕಳು ಎರಡು ದೋಣಿಯಲ್ಲಿ ಕಾಲಿಡುವಂತ ವ್ಯಕ್ತಿಗಳಾಗಿದ್ರು. ಕಳೆದ ವಾರ ನಾವು ಧ್ಯಾನ ಮಾಡಿದ್ವಿ ಯೆಶಾಯನ ಪ್ರವಾದನ ಗ್ರಂಥದಲ್ಲಿ. ಅದರ 58ನೇ ಅಧ್ಯಾಯದಲ್ಲಿ ಅವರು ಹೇಳ್ತಾ ಇದ್ದಾರೆ, ನಾವು ಉಪವಾಸ ಮಾಡಿದ್ದೇವೆ, ನೀನ್ ಯಾಕೆ ನಮ್ಮನ್ನ ಕರುಣಿಸೋದಿಲ್ಲ, ನೀನ್ ಯಾಕೆ ನಮ್ಮ ಮೇಲೆ ಕರುಣೆ ಇಡೋದಿಲ್ಲ. ಅಂದ್ರೆ ಲೌಕಿಕವಾಗಿ ಮಾಡಬೇಕಾದಂತಹ ಧಾರ್ಮಿಕತೆಯನ್ನು ಮಾಡುವುದರಲ್ಲಿ ಇಸ್ರಾಯೇಲ್ ಏನಾಗಿದ್ರು, ಮುಂಚೂಣಿಯಲ್ಲಿದ್ರು. ಆದರೆ ಅವರ ಮನಸ್ಸು ದೇವರೊಂದಿಗೆ ಯಾವ ಸಂಬಂಧವಿರಲಿಲ್ಲ. ಇವತ್ತು ಕ್ರೈಸ್ತರಾದವರು ಅಷ್ಟೇ, ಭಾನುವಾರ ಸಭೆಗೆ ಹೋಗ್ತೇವೆ, ಭಾನುವಾರ ಆರಾಧನೆಗೆ ಹೋಗ್ತೇವೆ, ಕಾಣಿಕೆ ಕೊಡ್ತೇವೆ, ದಶಮ ಭಾಗ ಕೊಡ್ತೇವೆ, ಎಲ್ಲವನ್ನ ಮಾಡ್ತೇವೆ. ಆದರೆ ನಮಗೆ ವೈಯಕ್ತಿಕವಾಗಿ ದೇವರೊಂದಿಗೆ ಯಾವ ಸಂಪರ್ಕ ಇಲ್ಲ. ಅಬ್ರಹಾಮನು ಆ ಒಂದು ಸಂದಿಗ್ಧತೆಯ ಪರಿಸ್ಥಿತಿಯಲ್ಲಿ ದೇವರ ಶಬ್ದವನ್ನು ಕೇಳುವುದಕ್ಕೆ ಕಾರಣ, ನಿನಗೆ ಪ್ರಿಯನಾಗಿರುವ ನಿನ್ನ ಮಗನಾದ ಇಸಾಕನನ್ನ ನಾನು ತೋರಿಸುವ ಬೆಟ್ಟದಲ್ಲಿ ಯಜ್ಞವಾಗಿ ಅರ್ಪಿಸು ಎಂಬುದಾಗಿ ಹೇಳಿದಾಗ ಅಬ್ರಹಾಮನು ದೇವರೊಂದಿಗೆ ಮರು ಮಾತಾಡದೆ ಬೆಳಗ್ಗೆ ಎದ್ದು ಏನ್ ಮಾಡ್ದ, ತನ್ನ ಮಗನನ್ನ ಯಜ್ಞವಾಗಿ ಅರ್ಪಿಸುವುದಕ್ಕೆ ಹೆಂಡತಿಗೂ ಹೇಳ್ದೆ ಹೊರಟೋದ. ಇವತ್ತು ದೇವರು ಹೇಳಿದ್ರೇನು ಹೆಂಡತಿಯ ಮಾತನ್ನು ಮೀರದ ಇರುವಂತ ಕೆಲವು ಗಂಡಸರಿದ್ದಾರೆ. ಅದು ಯಾಕೆ ಗಂಡಸರಾಗಿ ಹುಟ್ಟಿದ್ರು ನನಗೆ ಗೊತ್ತಿಲ್ಲ. ಅಬ್ರಹಾಮ ಏನ್ ಮಾಡ್ತಾ ನೋಡಿ, ಅಬ್ರಹಾಮನ ದೇವ್ರ ಅಬ್ರಹಾಮನೇ ಏನ್ ಹೇಳ್ತಾ ಇದ್ದಾನೆ, ನಿನ್ನ ಹುಡುಗನ ಮೇಲೆ ಕೈ ಹಾಕಬೇಡ. ಯಾವ ದೇವರು ನಿನಗೆ ಪ್ರಿಯನಾಗಿರುವ ನಿನ್ನ ಮಗನಾದ ಇಸಹಾಕನನ್ನು ನೋಡಿ, ದೇವರು ಅಬ್ರಹಾಮನಿಗೆ ನಿನ್ನ ಮಗನಾದಂತಹ ನಿನ್ನ ಮಗನನ್ನ ನಿನಗೆ ಪ್ರಿಯನಾಗಿರುವ ಮಗನನ್ನ ಯಜ್ಞ ಮಾಡುವಂತ ಹೇಳಿದ್ರೆ ಇಷ್ಮಾಯೇಲನ್ನ ಕರ್ಕೊಂಡ್ಬಂದು ಏನ್ ಮಾಡ್ತಾ ಇದ್ದ, ಯಜ್ಞ ಮಾಡ್ಬಿಡ್ತಿದ್ದ ಅವನು. ಯಾಕಂದ್ರೆ 21ನೇ ಅಧ್ಯಾಯದಲ್ಲಿ ಇಷ್ಮಾಯೇಲನ್ನ ಕಳಿಸಿಕೊಡುವಂತಹ ಸಂದರ್ಭದಲ್ಲಿ ಅಬ್ರಹಾಮನು ಬಹಳವಾಗಿ ವೇದನೆ ಪಟ್ಟ. ಈ ಲೌಡ್ ಅಬ್ರಹಾಮ ಇಷ್ಮಾಯೇಲನ್ನ ಏನ್ ಮಾಡ್ತಾ ಇದ್ದ, ಪ್ರೀತಿ ಮಾಡ್ತಾ ಇದ್ದ. ಅಪ್ಪಿತಪ್ಪಿ ದೇವರೇನಾದ್ರೂ ನಿನಗೆ ಪ್ರಿಯನಾಗಿರುವ ಮಗ ಅಂತ ಹೇಳಿದ್ರೆ 100% ಇಷ್ಮಾಯೇಲನ್ನ ನಾವು ಏನ್ ಮಾಡ್ತಾ ಇದ್ದ. ದೇವ್ರಿಗೆ ಗೊತ್ತು, ಅದಕ್ಕೆ ಹೇಳಿದ್ದು ನಿನಗೆ ಪ್ರಿಯನಾಗಿರುವ ಒಬ್ಬನೇ ಮಗನಾದ ಇಸಾಕನನ್ನ. ಮನುಷ್ಯನಿಗೆ ತಪ್ಪಾಗ್ತತೆ, ದೇವರಿಗೆ ತಪ್ಪಾಗಲ್ಲ. ದೇವರು ಅಬ್ರಹಾಮನು ದೇವರ ಶಬ್ದವನ್ನು ಕೇಳುವುದಕ್ಕೆ ಕಾರಣ, ಅಬ್ರಹಾಮ ಏನ್ ಮಾಡ್ದ, ವಿಧೇಯನಾದ. ನೋಡಿ, ಎಲಿಯನು ದೇವರ ಶಬ್ದವನ್ನ ಕೇಳೋದಕ್ಕೆ ಕಾರಣ ಏನು, ದೇವರಿಗೋಸ್ಕರವಾಗಿ ನಿಂತಹ ವ್ಯಕ್ತಿ. ಪ್ರೀತಿಯ ದೇವಜನರೇ, ಎಷ್ಟು ವರ್ಷ ಆಯ್ತು ದೇವ್ರ ಶಬ್ದ ಕೇಳಿ? ಅಥವಾ ಜೀವನದಲ್ಲಿ ಒಮ್ಮೆ ಆದ್ರೂ ದೇವರ ಶಬ್ದ ಕೇಳಿದ್ದೀರಾ? ಕೆಲವೊಮ್ಮೆ ನೀವು ಇಂಥ ಮಾಧ್ಯಮಗಳಲ್ಲಿ ಕೇಳಿರ್ಬೋದು, ನನ್ನ ಶಬ್ದವನ್ನ ಕೇಳುವುದು ದೇವರ ಶಬ್ದ ಅಲ್ಲ. ಪ್ರಿಯರೇ, ಶಾಂತವಾಗಿ ದೇವರ ಶಬ್ದವನ್ನ ಎಂದು ನೀವು ಕೇಳ್ಕೊಂಡಿದ್ದೀರಾ? ಎಂದಾದ್ರೂ ಕೇಳಿಸ್ಕೊಂಡಿದ್ದೀರಾ? ಯಾಕೆ ಕೇಳಿಸ್ಕೊಂಡಿಲ್ಲ? ನೋಡಿ, ಅಪೊಸ್ತಲರ ಕೃತ್ಯ ಅದರ 27ನೇ ಅಧ್ಯಾಯಕ್ಕೆ ನಾವು ಬರುವಂತಹ ಸಂದರ್ಭದಲ್ಲಿ ಪೌಲ ಕೈಸರಿಯದಿಂದ ರೋಮಾಪುರಕ್ಕೆ ಪ್ರಯಾಣ ಮಾಡ್ತಾ ಇದ್ದಾನೆ. ಹಡಗಿನ ಪ್ರಯಾಣ, ಕೊನೆಯ ಪ್ರಯಾಣ. ಅವರು ಸಂಚಾರ ಮಾಡುತ್ತಿದ್ದಂತಹ ಹಡಗು ಏನಾಯ್ತು,
ಬಿರುಗಾಳಿಗೆ ಸಿಕ್ಕಾಕಿಕೊಳ್ತು. ಹಡಗು ಒಂದೊಂದು ಭಾಗವಾಗಿ ಏನಾಗ್ತಾ ಇದೆ, ನುಚ್ಚು ನೂರಾಗ್ತಾ ಇದೆ. ಆದರೆ ಆ ರಾತ್ರಿ ಪೌಲ ಒಂದು ಶಬ್ದವನ್ನ ಕೇಳ್ದ, ದೇವರ ಶಬ್ದವನ್ನ ಕೇಳ್ದ. ಆ ಶಬ್ದ ಏನು? ಪೌಲನೇ, ಭಯಪಡಬೇಡ, ನೀನು ಚಕ್ರವರ್ತಿಯ ಮುಂದೆ ನಿಲ್ಲಬೇಕು. ಯು ಶುಡ್ ಸ್ಟ್ಯಾಂಡ್ ಬಿಫೋರ್ ದ ಕಿಂಗ್. ನೋಡಿ ಪರಿಸ್ಥಿತಿ. ಸುಮಾರು 14 ದಿನ ಅವರು ಸೂರ್ಯನನ್ನ ಕಾಣಲಿಲ್ಲ. 1 ದಿನ 2 ದಿನ ಅಲ್ಲ, 14 ದಿನ ದಟ್ಟವಾದಂತಹ ಬಿರುಗಾಳಿ. ಅಲ್ಲಿ ನಾವು ಕಾಣುವಂಥದ್ದು 27ನೇ ಅಧ್ಯಾಯದಲ್ಲಿ ಅದರ 9ನೇ ವಾಕ್ಯದಲ್ಲಿ ಮಹಾ ಉಪವಾಸದ ದಿನವಾಗಿತ್ತು. ಮಹಾ ಉಪವಾಸದ ದಿನ. 14 ದಿನ ಅವರು ಸೂರ್ಯನನ್ನ ಕಾಣಲಿಲ್ಲ. ಎವ್ರಿಬಡಿ ಥಾಟ್, ಎಲ್ಲರೂ ಯೋಚನೆ ಮಾಡಿದ್ರು, ಇಲ್ಲಿಗೆ ನಮ್ಮದು ಮುಗ್ದೋಯ್ತು, ಮುಕ್ತಾಯ ಆಯ್ತು ಜೀವಿತ. ಆದರೆ ಒಬ್ಬ ದೇವದೂತ ಪೌಲನಿಗೆ ಹೇಳ್ತಾ ಇದ್ದಾನೆ, ಪೌಲನೇ, ಭಯಪಡಬೇಡ, ಯು ಶುಡ್ ಸ್ಟ್ಯಾಂಡ್ ಬಿಫೋರ್ ದ ಕಿಂಗ್. ನೀನು ಚಕ್ರವರ್ತಿಯ ಮುಂದೆ ನಿಲ್ಬೇಕು. ಪ್ರಿಯರೇ, ನಮ್ಮ ಜೀವಿತದಲ್ಲಿ ಇಂತಹ ಒಂದು ಸಂದಿಗ್ಧತೆಯ ಗದ್ದಲ ಅನ್ನುವಂಥದ್ದು, ಇದು ಬಾಹ್ಯವಾದಂತಹ ಗದ್ದಲ ಇಲ್ಲದೆ ಹೋದಾಗ್ಯೂ ಮಾನಸಿಕವಾದಂತಹ ಗದ್ದಲದ ಮೂಲಕವಾಗಿ ನಾವು ಹಾದು ಹೋಗುವ ಸಂದರ್ಭದಲ್ಲಿ ದೇವರ ಶಬ್ದವನ್ನು ನಾವು ಕೇಳಬೇಕಾದರೆ ನಮ್ಮ ಜೀವಿತ ದೇವರ ವಾಕ್ಯಾನುಸಾರವಾಗಿ ಆಗಿರಬೇಕು. ಗೊತ್ತಾಯ್ತಲ್ಲ? ಪೌಲ ಏನ್ ಮಾಡ್ದ? ದೇವರ ಶಬ್ದವನ್ನು ಕೇಳ್ದ. ಯೋಚನೆ ಮಾಡಿ. ವೆನ್ ಇಸ್ ದ ಲಾಸ್ಟ್? ನಾವು ದೇವರ ಶಬ್ದವನ್ನ ಕೇಳಿಸಿಕೊಂಡಂತಹ ಕೊನೆಯ ಸಂದರ್ಭ ಯಾವುದು? ವೆನ್ ಇಸ್ ದ ಲಾಸ್ಟ್? ನೋಡಿ, ಇಲ್ಲಿ ಎಲಿಯನಿಗೆ ದೇವರು ಹೇಳ್ತಾ ಇದ್ದಾನೆ, ಇಲ್ಲೇನ್ ಮಾಡ್ತೀಯ ನೀನು? ಎಲಿಯನಿಗೆ ದೇವರು ಕೆಲವು ದೌತ್ಯವನ್ನ ಕೊಡ್ತಾ ಇದ್ದಾನೆ. ನೋಡಿ, 2 ಬಾರಿ. ಒಂದು 9ನೇ ವಾಕ್ಯದಲ್ಲಿ ಯೆಹೋವನಿಂದ, ಎಲಿಯನೇ, ನೀನು ಇಲ್ಲೇನು ಮಾಡುತ್ತೀ ಎಂಬ ವಾಣಿ ಕೇಳಿಸಿಕೊಂಡ. 13ನೇ ವಾಕ್ಯದಲ್ಲಿ ಅಲ್ಲಿ, ಎಲಿಯನೇ, ನೀನು ಇಲ್ಲೇನು ಮಾಡುತ್ತೀ. ನೋಡಿ, ಅಬ್ರಹಾಮನು ಕೇಳಿಸಿಕೊಂಡದಕ್ಕಿಂತ ಎಲಿಯನು ಕೇಳಿಸಿಕೊಂಡಿರುವಂಥದ್ದು ವ್ಯತ್ಯಸ್ತಕರ. ಅಬ್ರಹಾಮನು ಕೇಳಿಸಿಕೊಂಡಂಥದ್ದು, ಅಬ್ರಹಾಮನೇ, ನಿನ್ನ ಮಗನ ಮೇಲೆ ಕೈ ಹಾಕಬೇಡ. ಇಲ್ಲಿ ದೇವರು ಕೇಳ್ತಾ ಇದ್ದಾನೆ, ಎಲಿಯ, ನೀನು ಹಿಂದೆಲ್ಲಿ ಮಾಡ್ತಿದ್ಯಾ? ನೀನು ಇಲ್ಲಿ ಇರ್ಬೇಕಲ್ಲ, ನೀನು ಇವತ್ತು ಇಲ್ಲಿರಬಾರ್ದು. ಪ್ರಿಯರೇ, ನಾನು ಹೇಳ್ದಲ್ಲ, ನಾವು ಸರಿಯಾದ ಪಥದಲ್ಲಿ ನಿಲ್ಲದೆ ಹೋಗಿದ್ರೆ, ನಾವು ಯಥಾರ್ಥವಾಗಿ ದೇವರನ್ನ ಆರಾಧಿಸುವಂತ ವ್ಯಕ್ತಿ ಆಗಿದ್ರೆ, ಈ ಮುಂಜಾನೆಯಲ್ಲಿ ದೇವರು ನಮಗೆ ಕೇಳ್ತಾನೆ, ನೀನು ಇಲ್ಲ ನಿಂತಿದ್ದೀಯಾ? ನಾವು ಕೇಳಿಸಿಕೊಳ್ಳುವುದಕ್ಕೆ ಬಯಸುವಂತಹ ಶಬ್ದ ಏನು ಅಂತ ಹೇಳಿದ್ರೆ, ಮಗನೇ, ನಿನ್ನನ್ನು ನಾನು ಆಶೀರ್ವಾದ ಮಾಡ್ತೇನೆ. ಮಗನೇ, ನಿನಗೆ 3 ಅಂತಸ್ತು ಮನೆ ಕೊಡ್ತೇನೆ. ಮಗನೇ, ನಿನಗೆ ಬೆನ್ಸ್ ಕಾರ್ ಕೊಡ್ತೇನೆ. ಇದನ್ನ ಕೇಳಿಸ್ಕೊಳ್ಳೋದಕ್ಕೆ ನಾವು ಬಯಸ್ತೇವೆ. ಅದಕ್ಕೆ ತಾನೇ ನಾವು ಪ್ರವಾದಿಗಳ ಹಿಂದೆ ಓಡೋದು, ಅಟ್ಟಿಸ್ಕೊಂಡು ಹೋಗ್ತೀವಿ ಪ್ರವಾದಿಗಳನ್ನ ಕೇಳಕ್ಕೆ. ಇಲ್ಲಿ ದೇವರು ಕೇಳುವಂಥದ್ದು, ಎಲಿಯನೇ, ನೀನು ಇಲ್ಲೇನು ಮಾಡುತ್ತೀ?
ಯಾಕೆಂದ್ರೆ ನೀನು ಮಾಡಿ ಮುಗಿಸಬೇಕಾದ ಕೆಲಸ ಬಾಕಿ ಉಂಟು. ಪ್ರಿಯರೇ, ಇವತ್ತು ನನ್ನನ್ನು ನೋಡಿ ನಿನ್ನನ್ನು ನೋಡಿ ದೇವರು ಇದೇ ಕೇಳ್ತಾರೆ, ಇಲ್ಲಿ ಯಾಕೆ ನಿಂತಿದೀಯ ನೀನು? ದೇವರು ನಮ್ಮನ್ನು ಇಟ್ಟದು ಎಲ್ಲೋ. ಯೋನಾ ಪ್ರವಾದನ ಪುಸ್ತಕದಲ್ಲಿ ನಾವು ನೋಡ್ತೇವೆ, ಸರ್ವಶಕ್ತನಾದ ದೇವರು ಯೋನನಿಗೆ ಹೇಳಿದ್ರು, ನೀನೆಲ್ಲ ಹೋಗ್ಬೇಕು, ನಿನವೆ ಪಟ್ಟಣಕ್ಕೆ ಹೋಗ್ಬೇಕು. ನಿನವೆ ಪಟ್ಟಣಕ್ಕೆ ಹೋಗಿ ಅಲ್ಲಿರುವ ಜನರಿಗೆ ಅವರ ದುಷ್ಟತನದ ಕುರಿತಾಗಿ ನನ್ನ ಸಂದೇಶವನ್ನು ತಿಳಿಸ್ಬೇಕು. ಆದರೆ ಯೋನ ಏನ್ ಮಾಡ್ದ? ನಿನವೆಗೆ ಹೋಗುವ ಬದಲಾಗಿ ತಾರ್ಷೀಷಿಗೆ ಹೋದ. ಅಂದ್ರೆ ತಾರ್ಷೀಷ್ ಅನ್ನುವಂಥದ್ದು ಸ್ಪೇನ್, ಇಂದಿನ ಸ್ಪೇನ್. ಸೊ ದೇವರು ಹೇಳಿದ್ದು ಏಷ್ಯಾಗೆ ಹೋಗಕ್ಕೆ ಹೇಳಿದ ಅವನಿಗೆ. ಅವನಿರುವಂತ ಜಾಗದಿಂದ ಬಹಳ ಸನಿಹದಲ್ಲಿದೆ ನಿನ್ನೆವೆ ಅನ್ನುವಂಥದ್ದು. ಆದರೆ ಯೋನ ಎಲ್ಲಿ ಹೋಗ್ತಾ ಇದ್ದಾನೆ? ಯುರೋಪ್ಗೆ ಹೋಗ್ತಾ ಇದ್ದಾನೆ. ಹೋಗಿದ್ ಮಾತ್ರ ಅಲ್ಲ, ಹಡಗಿನ ತಳಭಾಗಕ್ಕೆ ಹೋಗ್ಬಿಟ್ಟು ಒಳ್ಳೆ ನಿದ್ರೆ ಮಾಡ್ತಾ ಇದ್ದಾನೆ. ಸೊ ನೀನು ನಾನು ಅದೇ ರೀತಿ ಪ್ರಿಯರೇ ಎಲ್ಲೋ ಇರಬೇಕಾಗಿತ್ತು. ನೋ, ವಿ ಆರ್ ನಾಟ್. ಐ ಆಮ್ 100% ಶೂರ್. ಸೊ ನಾನು ಇವತ್ತು ಇಲ್ಲಿದ್ದರೆ, ಬಟ್ ಐ ಆಮ್ ನಾಟ್ ಹಿಯರ್. ನಾನು ಇಲ್ಲಿರ್ಬೇಕಾಗಿರೋ ವ್ಯಕ್ತಿ ಅಲ್ಲ. ಸೊ ನನ್ನನ್ನು ದೇವರು ಇಟ್ಟಿದ್ದು ಬೇರೆ ಎಲ್ಲ ಒಂದು ಕಡೆ. ಸೊ ಅಲ್ಲಿ ನನಗೆ ಆಗಲ್ಲ ಅಂತ ಹೇಳ್ಬಿಟ್ಟು ಏನ್ ಮಾಡಿದೆ? ದೇವರು ಕೊಟ್ಟ ಕೆಲಸವನ್ನ ಬಿಟ್ಟು ಇಲ್ಲಿ ಓಡಿ ಬಂದೆ. ಇವತ್ತು ದೇವರು ನಿನ್ನನ್ನು ನನ್ನನ್ನು ಕೇಳುವಂತ ಪ್ರಶ್ನೆ, ಇಲ್ಲೇನ್ ಮಾಡ್ತಿದೀಯಾ? ಸೊ ಈ ಮುಂಜಾನೆಯಲ್ಲಿ ಪ್ರಿಯರೇ, ದೇವರ ಸ್ವರಕ್ಕೆ ನಾವು ಕಿವಿಗೊಡೋದಕ್ಕೆ ಸಿದ್ಧರಾಗಿದ್ದೇವಾ? ನೋಡಿ, ಎಲಿಯನಿಗೆ ದೇವರು ಹೇಳುವಂಥದ್ದು, ಅಲ್ಲಿ ಎಲಿಯನ ಪ್ರಾರ್ಥನೆಯನ್ನು ನಾವು ನೋಡ್ತೇವೆ. 15ನೇ ವಾಕ್ಯ, ಆಗ ಯೆಹೋವನು ಅವನಿಗೆ, ನೀನು ಬಂದ ದಾರಿಯಿಂದ ಹಿಂತಿರುಗಿ ದಮಸ್ಕಕ್ಕೆ ಹೋಗು. ನೋಡಿ, ಇಜಬೇಲಳಿಗೆ ಭಯಪಟ್ಟು ಏನ್ ಮಾಡಿದ್ದಾನೆ? ಓಡ್ ಬಂದಿದ್ದಾನೆ. ಈಗ ದೇವರು ಹೇಳ್ತಾ ಇದ್ದಾನೆ, ನೀನು ವಾಪಸ್ ಅಲ್ಲಿಗೆ ಹೋಗು. ಏನ್ ಮಾಡ್ಬೇಕು? ಹೋಗ್ಬಿಟ್ಟು ಅಜಾಯೇಲನನ್ನ ಆರಾಮ್ಯರ ಅರಸನನ್ನಾಗಿ ಅಭಿಷೇಕಿಸು. ನೋಡಿ, ಇಸ್ರಾಯೇಲ್ಯರ ದೇವರಾದ ಯೆಹೋವನು ಇಲ್ಲಿ ಹೇಳ್ತಾ ಇದ್ದಾರೆ, ಅಜಾಯೇಲನನ್ನ ಅರಾಮ್ಯರ ಅರಸನನ್ನಾಗಿ ನೇಮಿಸು. ನಿಮ್ಷಿಯ ಮಗನಾದ ಯೇಹುವನ್ನ ಇಸ್ರಾಯೇಲ್ಯರ ಅರಸನನ್ನಾಗಿ ನೇಮಿಸು. ಶಾಫಾಟನ ಮಗನಾದ ಎಲೀಷನನ್ನ ನಿನಗೆ ಬದಲಾಗಿ ಪ್ರವಾದಿಯನ್ನಾಗಿ ನೇಮಿಸು. ಈ 3 ಕಾರ್ಯಗಳು ಮಾಡಿದ ನಂತರವಾಗಿ ನಿನ್ನ ಸೇವೆ ಮುಕ್ತಾಯ ಆಗ್ತದೆ. ಪ್ರಿಯರೇ, ಇವತ್ತು ದೇವರು ನಮಗೆ ಕೇಳುವಂತಹ ದೇವರ ಶಬ್ದ, ನಾವು ಕೇಳಿಸಿಕೊಳ್ಳುವಂತ ದೇವರ ಶಬ್ದ, ಇಲ್ಲೇನ್ ಮಾಡ್ತಿದೀಯಾ? ಇಲ್ಲೇನ್ ಮಾಡ್ತಿದೀಯಾ? ನೋಡಿ, ನಾವು ಅಪೊಸ್ತಲರ ಕೃತ್ಯದಲ್ಲಿ ನಾವು ನೋಡಿದ್ವಿ, 2ನೇ ಅಧ್ಯಾಯದಲ್ಲಿ ಪಂಚಾಶತಮಾದ ದಿನದ ಹಬ್ಬ ಬಂದಿರಲಾಗಿ ಪವಿತ್ರಾತ್ಮ ಅವರ ಮೇಲೆ ಇಳಿದು ಬಂದು ಅವರು ಬೇರೆ ಬೇರೆ ಭಾಷೆಗಳಿಂದ ಏನು ಮಾಡಿದ್ರು? ಮಾತನಾಡುವುದಕ್ಕೆ ಪ್ರಾರಂಭಿಸಿದ್ರು. ಸೊ ಇದನ್ನು ಕೇಳಿಸಿಕೊಂಡಂತವರು ಸುಮಾರು 3,000 ಮಂದಿ. ನೋಡಿ, ಇದೇ 2ನೇ ಅಧ್ಯಾಯದ 37ನೇ ವಾಕ್ಯಕ್ಕೆ ಬರುವಂತಹ ಸಂದರ್ಭದಲ್ಲಿ ಇದನ್ನು ಅವರು ಕೇಳಿ, ಯಾವುದನ್ನ? ದೇವರ ಶಬ್ದವನ್ನ, ದೇವರ ಸಂದೇಶವನ್ನ. ಯಾರು?
ಹಬ್ಬಕ್ಕೋಸ್ಕರವಾಗಿ ಬಂದಂತಹ ಜನ ಕೇಳಿಸ್ಕೊಂಡು ಏನ್ ಮಾಡ್ರು? ಸಹೋದರರೇ, ನಾವೇನ್ ಮಾಡಬೇಕು? ಪ್ರಿಯರೇ, ದೇವರ ಶಬ್ದ, ದೇವರ ಬಲದಿಂದ ನಾವು ಹೇಳಿದ್ರೆ ಅಲ್ಲಿ ಮಾನಸಾಂತರ ಉಂಟಾಗ್ತದೆ. ಇವತ್ತು ನಾವು ಎಷ್ಟು ಬಾಯಿ ಬಡ್ಕೊಂಡ್ರೆ ಜನ ಏನ್ ಮಾಡ್ತಾ ಇಲ್ಲ? ದೇವರ ವಾಕ್ಯವನ್ನ ಕೇಳ್ತಾ ಇಲ್ಲ ಅಂದ್ರೆ ಅರ್ಥ ಏನು? ಸೊ ನಮ್ಮಲ್ಲಿ ದೇವರ ಆತ್ಮನ ಶಕ್ತಿ ಇಲ್ಲ ಎಂಬುದಾಗಿ ನೋಡಿ. ಪವಿತ್ರಾತ್ಮ ಬಲದಿಂದ, ಪವಿತ್ರಾತ್ಮ ಶಕ್ತಿಯಿಂದ ಅವರು ಪ್ರಸಂಗ ಮಾಡಿದಾಗ ಅವ್ರು ಕೇಳ್ತಾ ಇದ್ದಾರೆ, ವಾಟ್ ಮಸ್ಟ್ ವಿ ಡೂ? ಸಹೋದರರೇ, ನಾವೇನು ಮಾಡಬೇಕು? ಅಲ್ಲಿ ನಾವು ನೋಡುವಂಥದ್ದು, ಪೇತ್ರ ಹೇಳ್ತಾ ಇದ್ದಾನೆ, ನಿಮ್ಮಲ್ಲಿ ಪ್ರತಿಯೊಬ್ಬರು ದೇವರ ಕಡೆಗೆ ತಿರುಗಿಕೊಂಡು ಯೇಸು ಕ್ರಿಸ್ತನ ಹೆಸರಿನಲ್ಲಿ ದೀಕ್ಷಾಸ್ನಾನ ಮಾಡಿಸ್ಕೊಳ್ಬೇಕು. ಪ್ರೀತಿಯ ದೇವಜನರೇ, ನಾವು ದೇವರ ಶಬ್ದವನ್ನು ಕೇಳಿಸ್ಕೊಳ್ತಾ ಇದ್ದೇವಾ? ಪ್ರೀತಿಯ ಸೇವಕರೇ, ನಾವು ಸಾರುವಂಥದ್ದು ದೇವರ ಶಬ್ದವೋ? ನೋಡಿ, ಯೋಹಾನನ ಸುವಾರ್ತೆ ಅದರ 20ನೇ ಅಧ್ಯಾಯದಲ್ಲಿ ಪುನರುತ್ಥಾನ ಹೊಂದಿದ ಯೇಸು ಸ್ವಾಮಿ ಯಹೂದ್ಯರಿಗೆ ಭಯಪಟ್ಟು ಕೋಣೆಯಲ್ಲಿ ಅವಿತು ಕುಳಿತುಕೊಂಡಂತಹ ಜನರಿಗೆ ಹೇಳುವಂಥದ್ದು, ನಿಮಗೆ ಸಮಾಧಾನವಾಗಲಿ, ಪೀಸ್ ಬಿ ಅಂಟು ಯು. ನೋಡಿ, ಸೊ ಎಲಿಯನನ್ನ ದೇವರ ಶಬ್ದ ಒಂದು ದೌತ್ಯಕ್ಕೋಸ್ಕರವಾಗಿ ನಿಯೋಜಿಸುವಂಥದ್ದಾಗಿದ್ರೆ, ಅಬ್ರಹಾಮನಿಗೆ ದೇವರ ಶಬ್ದ ಅವನ ಮಗನನ್ನ ತಪ್ಪಿಸುವಂಥದ್ದಾಗಿದ್ರೆ, ಇಲ್ಲಿ ಶಿಷ್ಯರು ಕೇಳಿಸಿಕೊಳ್ಳುವಂತಹ ದೇವರ ಶಬ್ದ ಅವರಿಗೆ ಸಮಾಧಾನ ಎಂಬುದಾಗಿ ಆದರಣೆ ತರುವಂಥದ್ದಾಗಿದೆ. ಅಂದ್ರೆ ನಮ್ಮ ಜೀವಿತದ ಯಾವುದೇ ಪರಿಸ್ಥಿತಿಗಳಲ್ಲೂ ನಾವು ದೇವರ ಶಬ್ದವನ್ನ ಕೇಳಿಸಿಕೊಳ್ಳಬಹುದು. ಸೊ ಈಗ ನಾವು ದೇವರ ಶಬ್ದವನ್ನ ಕೇಳಿಸಿಕೊಳ್ಳಬೇಕಾದ್ರೆ ನಾವೇನು ಏನಾಗಿರ್ಬೇಕು? ಸೊ ನಮಗೆ ದೇವರೊಂದಿಗೆ ಒಂದು ವೈಯಕ್ತಿಕವಾದಂತಹ ಸಂಬಂಧ ಇರಬೇಕು. ಆದರೆ ನಮ್ಮಲ್ಲಿ ಇಲ್ಲದೆ ಇರುವಂಥದ್ದು ಅದೇ. ಸೊ ನಾನು ಹೇಳ್ತೇನೆ, ಕ್ರೈಸ್ತರಾದ ನಮ್ಮಷ್ಟು ಕಲ್ಪ್ರಿಟ್ಗಳು ಲೋಕದಲ್ಲಿ ಬೇರೆ ಯಾರು ಇಲ್ಲ. ರಿಯಲಿ ಪ್ರಿಯರೇ, ಸೊ ನಮ್ಮ ಜೀವಿತದಲ್ಲಿ ಅನೇಕ ವಿಧವಾದಂತಹ ಪ್ರಯಾಸಗಳಿಗೆ ಕಾರಣ, ಇವತ್ತು ಕ್ರೈಸ್ತರು ಅನುಭವಿಸುವಂತಹ ಪ್ರಯಾಸಗಳಿಗೆ ಕಾರಣ ನಮ್ಮ ಜೀವನ ಶೈಲಿ, ಬೇರೆ ಏನೂ ಅಲ್ಲ, ನಮ್ಮ ಜೀವನ ಶೈಲಿ. ಅದಕ್ಕೆ ನಾನು ಹೇಳ್ದಲ್ಲ, ದೇವರು ನಮ್ಮನ್ನ ಇಟ್ಟಿದ್ದು ಎಲ್ಲೋ, ಆದರೆ ನಾವು ಇರುವಂಥದ್ದು ಎಲ್ಲೋ. ಅದಕ್ಕೆ ಎಲಿಯನಿಗೆ ಕೇಳ್ತಾ ಇದ್ದಾನೆ, ಇಲ್ಲೇನ್ ಮಾಡ್ತಿದೀಯಾ? ಇಲ್ಲೇನ್ ಮಾಡ್ತಿದೀಯ ನೀನು? ಸೊ ಕರ್ಮೇಲ ಬೆಟ್ಟದಲ್ಲಿ ಪ್ರಾರ್ಥನೆ ಮಾಡಿ ಬೆಂಕಿಯನ್ನ ಬರಮಾಡಿದಂತಹ ದೇವರಿಗೆ ಗೊತ್ತು ಬಾಕಿ ಇವನ ಮೂಲಕವಾಗಿ ಏನೇನು ಮಾಡಿಸ್ಬೇಕು. ಆದರೆ ಕೇವಲ ಒಬ್ಬ ಹೆಂಗಸಿನ ಮಾತಿಗೆ ಭಯಪಟ್ಟು ಏನ್ ಮಾಡ್ತಾ ಇದ್ದಾನೆ? ಓಡ್ತಾ ಇದ್ದಾನೆ. ಆದ್ರೆ ದೇವರು ಕೇಳ್ತಾ ಇದ್ದಾನೆ, ವಾಟ್ ಎಲಿಯನೇ, ನೀನು ಇಲ್ಲೇನು ಮಾಡುತ್ತೀ? ಇವತ್ತು ದೇವರು ನಿನ್ನನ್ನು ನನ್ನನ್ನ ಕೇಳುವಂಥದ್ದು, ಇಲ್ಲೇನು ಮಾಡುತ್ತೀ? ಪ್ರಿಯರೇ, ಇಟ್ಸ್ ಆಲ್ವೇಸ್ ಗುಡ್ ಟು ನೋಡಿ, ದಾರಿ ತಪ್ಪಿ ಅಲಿಯುವುದಕ್ಕಿಂತ
ಸರಿಯಾದ ದಾರಿಯಲ್ಲಿ ನಡೆಯುವಂಥದ್ದು ಉಚಿತವಾದದ್ದು. ಸೊ ಕೆಲವರು ಅಲಿತಾ ಇರ್ತಾರೆ. ಉದಾಹರಣೆಗೆ ನಾವು ಚಿಕ್ಕ ಕರುವನ್ನಾಗಲಿ ಇಲ್ಲ ಒಂದು ಚಿಕ್ಕ ಹಾಡನ್ನಾಗಲಿ ಒಂದು ಉದ್ದವಾದ ಹಗ್ಗದಲ್ಲಿ ಕಟ್ಟಾಕ್ಬಿಟ್ಟು ಏನು ಮಾಡ್ತದೆ, ಅದು ಸುತ್ತಿ ಏನು ಮಾಡ್ತದೆ, ಹಗ್ಗವನ್ನು ಏನು ಮಾಡ್ತದೆ, ಟೈಟ್ ಮಾಡ್ಕೊಂಡ್ಬಿಡುತ್ತೆ. ಸೊ ಇವತ್ತು ಕ್ರೈಸ್ತರಾದ ನಾವುಗಳು ಆ ರೀತಿ ಆಗ್ಬಿಟ್ಟಿದ್ದೇವೆ, ಸುತ್ತಾ ಇದ್ದೇವೆ. ವಿ ಆರ್ ನಾಟ್ ರೆಡಿ ಟು ರಿಲೀವ್ ಫ್ರಮ್ ದ ಬಾಂಡೇಜ್. ಆ ಒಂದು ಬಂಧನದಿಂದ ಹೊರಗೆ ಬರೋದಕ್ಕೆ ನಾವು ತಯಾರಲ್ಲ. ವಿ ಆರ್ ರೌಂಡಿಂಗ್ ದೇರ್ ಇಟ್ ಸೆಲ್ಫ್. ಆದರೆ ಈ ಮುಂಜಾನೆಯಲ್ಲಿ ದೇವರು ಕೇಳ್ತಾ ಇದ್ದಾನೆ, ಇಲ್ಲೇನ್ ಮಾಡ್ತಿದೀಯಾ? ಇವತ್ತು ಪ್ರತಿ ಕ್ರೈಸ್ತರನ್ನ ದೇವರು ನೋಡಿ ಯೇಸು ಸ್ವಾಮಿ ಕೇಳುವಂತ ಪ್ರಶ್ನೆ, ವಾಟ್ ಆರ್ ಯು ಡೂಯಿಂಗ್ ಹಿಯರ್? ಇಲ್ಲೇನ್ ಮಾಡ್ತಿದೀಯಾ? ಸೊ ನಿನ್ನ ನಿಲ್ಲಿಸಿದ್ದು ಬೇರೆ ಜಾಗದಲ್ಲಿ, ಬಟ್ ನೀನು ಅಲೆದು ಇಲ್ಲೂ ಬಂದು ನಿಂತಿದ್ದೀಯಾ. ಟು ಗೋ ಬ್ಯಾಕ್. ಹೊರಟೋಗ್ತಾ ಇರ್ಬೇಕಿಂದ. ಪವಿತ್ರ ಆತ್ಮ ನಿಮ್ಮ ಮೇಲೆ ಬರಲು ನೀವು ಬಲ ಹೊಂದಿ ಮೊದಲಲ್ಲಿ ಯೆರೂಸಲೇಮಿನಲ್ಲಿ ಇರಬೇಕಾಗಿರುವಂತ ನಾವುಗಳು ಇವತ್ತು ಎಲ್ಲಿದ್ದೇವೆ? ನಮಗೆ ಗೊತ್ತಿಲ್ಲ ಎಲ್ಲಿದ್ದೀವಿ ಅಂತ ಹೇಳ್ಬಿಟ್ಟು. ನಮಗೆ ಗೊತ್ತಿಲ್ಲ, ಬಟ್ ನಾವು ಹೇಳ್ತೀವಿ. ಒಂದು ಕಥೆ ಇದೆ. ಒಬ್ಬ ಪೂಜಾರಿ ಪ್ರತಿದಿನ ಬೆಳಗ್ಗೆ ಎದ್ದು ಆತ ಪೂಜೆ ಮಾಡುವಂತಹ ದೇವಸ್ಥಾನದ ಬದಿಯಲ್ಲಿ ಹರಿಯುವಂತಹ ನದಿಗೆ ಹೋಗಿ ಮುಂಜಾನೆ 4 ಗಂಟೆಗೆ ಏನು ಮಾಡ್ತಾನೆ, ಮುಳುಗಿ ಎದ್ದು ಬಂದು ಏನು ಮಾಡ್ತಾನೆ, ತನ್ನ ಪೂಜಾ ಕಾರ್ಯವನ್ನು ಮಾಡ್ತಾ ಇರ್ತಾನೆ. ಸೊ ಹೀಗೆ ಬರುವಂತಹ ಸಂದರ್ಭದಲ್ಲಿ ಬಹಳ ಚಳಿ ಅಲ್ವಾ, ಡಿಸೆಂಬರ್ ತಿಂಗಳಲ್ಲಿ ಬಹಳ ಚಳಿ. ಸೊ ಈ ಪೂಜಾರಿಗೆ ಏನಿತ್ತು, ಸ್ವಲ್ಪ ಕೂದಲಿತ್ತು. ಈ ತಣ್ಣನೆ ನೀರಲ್ಲಿ ಮಿಂದು ಮೇಲಕ್ಕೆ ಬರುವಂತಹ ಸಂದರ್ಭದಲ್ಲಿ ಅವ್ರು ಹಾಕೋದು ಏನು, ಕೇವಲ ಒಂದು ಪಂಚೆ, ಒಂದು ಬಿಳಿ ಒಂದು ರುಮಾಲು ಮಾತ್ರ. ನಡ್ಕೊಂಡ್ ಬರ್ಬೇಕಾದ್ರೆ ಕೂದಲು ಮಾಡ್ತಾರೆ, ಮುಂದಕ್ಕೆ ಬರ್ತಾ ಇರ್ತದೆ, ಉದ್ದವಾದ ಕೂದಲು. ಆತ ಏನ್ ಮಾಡ್ತಾ ಇದ್ದ, ತಲೆ ಹಿಂಗೆ ಎಗರಿಸ್ತಾ ಇದ್ದ, ಕೂದಲು ಇದ್ದು ಹೋಗಿ. ಯಾಕಂದ್ರೆ ತಲೆ ಬಿಚ್ಚುಬುಟ್ಟಿಂಗ್ ಮಾಡಕ್ ಆಗಲ್ಲ, ಚಳಿ. ಎಗರಿಸಿ ಏನಾಯ್ತು, ತಲೆ ಬೋಳಾಯ್ತು. ಈಗ ತಲೆಯಲ್ಲಿ ಒಂದು ಕೂದಲು ಇದ್ದ, ಒಂದು ಕೂದಲೇ ತಲೆಯಲ್ಲಿ. ಆದ್ರೂ ಸಹ ಈಗಲೂ ಈಗ ಈ ಪೂಜಾರಿಗೆ ಏನಾಯ್ತು, ವಯಸ್ಸಾಗಿದೆ, ಮುದುಕ ಆಗ್ಬಿಟ್ಟಿದ್ದಾನೆ. ಈಗಲೂ ಪೂಜಾ ಕಾರ್ಯದಲ್ಲಿ ತೊಡಗಿಸ್ಕೊಂಡಿದ್ದಾನೆ. ಆದ್ರೂ ಮಧ್ಯ ಏನ್ ಮಾಡ್ತಾರೆ, ತಲೆ ಹಿಂಗೆ ಎಗರಿಸ್ತಾ ಇರ್ತಾರೆ. ಅಭ್ಯಾಸ. ನಾವೆಲ್ಲೋ ಇದ್ದೀವಿ, ಆದ್ರೂ ಎಗರಿಸ್ತಾ ಇದ್ದೀವಿ. ಇರ್ಬೇಕಾಗಿದ್ದಲ್ಲಿ ಯೆರೂಸಲೇಮಲ್ಲಿ, ಆದರೆ ಇರೋದೆಲ್ಲೋ ಒಂದ್ ಕಡೆ, ಆದ್ರೂ ಎಗರಿಸ್ತಾ ಇದ್ದೀವಿ. ಪ್ರೀತಿಯ ದೇವ್ರ ಜನರೇ, ಇಟ್ಸ್ ಎ ಕ್ಲಿಯರ್ ಮೆಸೇಜ್, ಸ್ಪಷ್ಟವಾದಂಥ ಸಂದೇಶ. ಎಲಿಯನೇ, ನೀನು ಇಲ್ಲೇನು ಮಾಡುತ್ತೆ? ವಾಟ್ ಮಸ್ಟ್ ಯು ಡು? ಸೊ ಇಲ್ಲಿ ನಿನಗೆ ಕೆಲಸ ಇಲ್ಲ. ಸೊ ಇಲ್ಲಿ ನೀನು ಮಾಡಬೇಕಾಗಿರುವಂಥದ್ದು ಏನೂ ಇಲ್ಲ. ಸೊ ನೀನು ಮಾಡಬೇಕಾದದ್ದು ಎಲ್ಲಿ? ನೋಡಿ, ದೇವರು ಯೋನನನ್ನ ಕರೆದಂಥದ್ದು ನಿನೆವೆಗೆ ಸಂದೇಶವನ್ನ ಸಾರೋದಕ್ಕೆ, ತಾರ್ಷೀಷಿಗೆ ಸಂದೇಶವನ್ನು ಸಾರುವುದಕ್ಕೋಸ್ಕರವಾಗಿ ಅಲ್ಲ. ಆದರೆ ಇವತ್ತು ನಾವೆಲ್ಲಿದ್ದೀವಿ? ಅದೇ ಹೇಳ್ದಲ್ಲ,
ಯೋನನು ಇದ್ದಂತಹ ಸ್ಥಳದಿಂದ ನಿನವೆಗೆ ಇದ್ದಂಥದ್ದು ಕೇವಲ 60 ಮೈಲು ದೂರ. ಆದರೆ ಯೋನ ಹೋಗ್ತಾ ಇರುವುದು ಸುಮಾರು 2500 ಮೈಲು ದೂರದ ಒಂದು ಸ್ಥಳಕ್ಕೆ. ದಿಸ್ ಇಸ್ ನಾಟ್ ದ ಪ್ಲೇಸ್. ನಾವು ಹೇಳ್ಬೋದು ನನಗೆ ದರ್ಶನ ಸಿಕ್ತು, ನಾನು ಸುಮಾರು ಜನಕ್ಕೆ ನೋಡ್ಬಿಟ್ಟಿದ್ದೇನೆ, ನನಗೆ ದರ್ಶನ ಸಿಕ್ತು. ಏನು ದರ್ಶನ ಸಿಕ್ಕಿಲ್ಲ, ಸುಮ್ಮನೆ. ಸೊ ಇಲ್ಲೇನಿಗೆ ದೇವರು ಕೇಳ್ತಾ ಇದ್ದಾರೆ, ವಾಟ್, ಇಲ್ಲೇನು ಮಾಡ್ತಿದ್ದೀಯಾ? ಸೊ ನನ್ನನ್ನು ಕೇಳುವ ಪ್ರೀತಿಯ ದೇವಜನರೇ, ಸೊ ಈ ಮುಂಜಾನೆಯಲ್ಲಿ ದೇವರು ನಮ್ಮೊಂದಿಗೆ ಕೇಳುವಂಥದ್ದು, ಎಲಿಯನೇ ಇಲ್ಲೇನು ಮಾಡ್ತಿ, ಹೊರಟೋಗು. ಸೊ 3 ದೌತ್ಯವನ್ನು ನೀನು ಪೂರ್ತಿಗೊಳಿಸಬೇಕು. 1, ಅಜಾಯೇಲನನ್ನ ಅರಾಮ್ಯರ ಅರಸನನ್ನಾಗಿ ಅಭಿಷೇಕ ಮಾಡಬೇಕು. ಯೇಹುವನ್ನ ಇಸ್ರಾಯೇಲ್ಯರ ಅರಸನನ್ನಾಗಿ ಅಭಿಷೇಕ ಮಾಡಬೇಕು. ಎಲೀಷನನ್ನ ನಿನಗೆ ಬದಲಾಗಿ ಪ್ರವಾದಿಯನ್ನಾಗಿ ಮಾಡಬೇಕು. ನೋಡಿ, ಸೊ ನಮ್ಮ ಸೇವೆಯ ಅಂತ್ಯ ಬಹಳ ಸನಿಹದಲ್ಲಿದೆ. ಒಂದೇ ಒಂದು ಕೆಲಸ ಮಾಡಿದ್ರೆ ಸಾಕು, ಜಸ್ಟ್ ವಿ ಹ್ಯಾವ್ ಟು ಟ್ರ್ಯಾಕ್. ನಾವು ಟ್ರ್ಯಾಕಿಗೆ ಬಂದ್ರೆ ಸಾಕು. ಸೊ ನಮ್ಮ ಮೂಲಕವಾಗಿ ದೇವರು ಮಾಡಬೇಕಾಗಿರುವಂಥ ಕೆಲಸವನ್ನು ಮಾಡಿ ಮುಗಿಸ್ಬಿಟ್ಟು ಟಕ್ಕದ ಮೇಲೆ ಕರ್ಕೊಂಡು ಹೋಗ್ಬಿಡ್ತಾನೆ ನನ್ನ. ಐಗುಪ್ತ ದೇಶದಿಂದ ಹೊರಟು ಬಂದಂತಹ ಜನ ಕೇವಲ 2 ತಿಂಗಳಲ್ಲಿ ಇಲ್ಲಿಗೆ ಬಂದು ಸೀನಾಯಿ ಬೆಟ್ಟಕ್ಕೆ ಬಂದರು. ಅಲ್ಲಿ ಸುಮಾರು 2 ವರ್ಷ ಏನು ಮಾಡು ದೇವರು ಧರ್ಮೋಪದೇಶವೆಲ್ಲ ಕೊಟ್ಟ. ನೆಕ್ಸ್ಟ್ ಏನು ಮಾಡಬೇಕಾಗಿತ್ತು, ಅವರು ಕಾನಾನ್ ದೇಶವನ್ನು ಪ್ರವೇಶ ಮಾಡಬೇಕಾಗಿತ್ತು. ಆದರೆ ಅವ್ರೇನು ಮಾಡಿದ್ರು, ದೇವರಿಗೆ ಗುಣಗುಟ್ಟಿದ್ರು. ಅದರ ಫಲವಾಗಿ 40 ವರ್ಷ ಸುತ್ತಿದ್ರು. ಎಷ್ಟು ವರ್ಷ? 40 ವರ್ಷ ಸುತ್ತಿದ್ರು. ಇವತ್ತು ನಾವು ಆ ರೀತಿ ಸುತ್ತಾ ಇದ್ದೇವೆ. ಅದರಿಂದ ಏನಾಯ್ತು, ಸೀನಾಯಿ ಬೆಟ್ಟಕ್ಕೆ ಬಂದಂತಹ ಜನರಲ್ಲಿ 2 ಮಾತ್ರ ಒಳಗೋದ್ರು, ಬಾಕಿ ಎಲ್ಲ ಸತ್ತೋದ್ರು ಈ 40 ವರ್ಷದ ಪ್ರಯಾಣದಲ್ಲಿ. ಸೊ ನಮ್ಮ ಜೀವಿತ ಈ ರೀತಿ ಅರ್ಥಶೂನ್ಯವಾಗಿ ಮಾರ್ಪಡಬೇಕಾ? ಗುಡ್ ಫಾರ್ ನಥಿಂಗ್. ಯೋಚನೆ ಮಾಡಿ. ಇಲ್ಲ, ದೇವರು ಉದ್ದೇಶಿಸುವ ರೀತಿಯಲ್ಲಿ ನನ್ನ ಜೀವಿತ ಒಂದು ಫಲಪ್ರದವಾಗಿ ಮಾರ್ಪಡಬೇಕಾದ್ರೆ, ಯೋಹಾನ ಸುವಾರ್ತೆ 15ನೇ ಅಧ್ಯಾಯದ ಯೇಸು ಸ್ವಾಮಿ ಹೇಳಿದು, ಕೊಂಬೆಯು ಬಳ್ಳಿಯೊಂದಿಗೆ ಹೊಂದಾಣಿಕೆ ಇಲ್ಲದೆ ಹೋದ್ರೆ ತನ್ನಷ್ಟಕ್ಕೆ ತಾನೇ ಫಲ ಕೊಡಲಾರದು. ಹಾಗೆ ನೀವು ನನ್ನಲ್ಲಿ ನೆಲೆಗೊಳ್ಳದೆ ಹೋದ್ರೆ ನೀವು ಏನು ಮಾಡಲಾರಿರಿ. ಸೊ ನಾವು ದೇವರಲ್ಲಿ ನೆಲೆಗೊಳ್ಳಬೇಕಾದ್ರೆ ದೇವರು ನಮ್ಮನ್ನು ಇಟ್ಟಿರುವಂತ ಸ್ಥಳಕ್ಕೆ ನಾವೇನ್ ಮಾಡಬೇಕು, ತಿರುಗಿ ವಾಪಸ್ ಬರಬೇಕು. ಇಲ್ಲ ಸ್ವಾಮಿ ನನ್ನನ್ನು ಇಲ್ಲೇ ಉಪಯೋಗ ಮಾಡಿ, ಇಲ್ಲ, ನಡೆಯಲ್ಲ, ಆಟ ನಡೆಯೋದೇ ಇಲ್ಲ. ಅದೇ ಹೇಳಿದ್ನಲ್ಲ, ಇಸ್ರಾಯೇಲ್ ಮಕ್ಕಳು 40 ವರ್ಷ ಅಲಿದು ಅಲಿತಾ ಇದ್ರು, ಸಾಯ್ತಾ ಇದ್ರು, ಅಲಿತಾ ಇದ್ರು, ಸಾಯ್ತಾ ಇದ್ರು. ಮರುಭೂಮಿಯಲ್ಲಿ ಹಾಳಾಗಿ ಹೋದ್ರು. ದೇವರ ಮಾತಿಗೆ ವಿಧೇಯರಾಗದಂತಹ 6 ಲಕ್ಷ ಜನ ಏನಾಯ್ತು, ಮರುಭೂಮಿಯಲ್ಲಿ ಸತ್ತೋದ್ರು. ದೇವರ ಮಾತಿಗೆ ವಿಧೇಯನಾದಂತಹ ಅಬ್ರಹಾಮನಿಗೆ ದೇವರು ಹೇಳ್ತಾ ಇದ್ದಾರೆ, ಅಬ್ರಹಾಮನೇ ಬಾಲಕನ ಮೇಲೆ ಕೈ ಹಾಕಬೇಡ. ವಿಧೇಯರಾಗ್ತೀರಾ, ಅವಿಧೇಯರಾಗ್ತೀರಾ? ಸೊ ನಿಮಗೆ ಬಿಟ್ಟಂಥದ್ದು. ಕೈ ಹೊಡೆಯೋದ್ರಿಂದ, ಕಾಣಿಕೆ ಹಾಕೋದ್ರಿಂದ, ದಶಮ ಭಾಗ ಕೊಡೋದ್ರಿಂದ ಏನು ಪ್ರಯೋಜನ ಇಲ್ಲ. ಪ್ರಯೋಜನ ಬೇಕಾ? ಕ್ರೈಸ್ತತ್ವದಲ್ಲಿ ಪ್ರಯೋಜನ ಬೇಕಾ? ದೇವರಿಗೆ ವಿಧೇಯರಾಗಬೇಕಷ್ಟೇ.
ಅಷ್ಟೇ, ಬೇರೆ ಏನೂ ಇಲ್ಲ. ಪ್ರಾರ್ಥನೆ ಮಾಡೋಣ. ಸರ್ವಶಕ್ತನಾದ ದೇವರೇ, ಮತ್ತೊಂದು ಆವರ್ತಿ ನಮ್ಮನ್ನೇ ನಿಮ್ಮ ಕರಗಳಿಗೆ ಸಮರ್ಪಿಸ್ತಾ ಇದ್ದೇವೆ. ನಿಮ್ಮ ವಾಕ್ಯಕ್ಕಾಗಿ ಸ್ತೋತ್ರ, ನಮ್ಮ ಸಂಗಡ ಮಾತನಾಡಿದ್ದಕ್ಕಾಗಿ ಸ್ತೋತ್ರಪ್ಪ. ಹೌದು ಕರ್ತನೆ, ಗದ್ದಲದ ಜಗತ್ತಿನಲ್ಲಿ ಸ್ವಾಮಿ ದೇವರ ಸ್ವರವನ್ನು ಕೇಳಿಸಿಕೊಳ್ಳುವುದಕ್ಕೆ ನಮ್ಮನ್ನೇ ನಾವು ಸಿದ್ಧಪಡಿಸಿದ್ದೇವೆ. ಯಾರನ್ನು ಕಳುಹಿಸಲಿ, ಯಾರು ನನಗಾಗಿ ಹೋಗುತ್ತಾರೆ ಎಂಬ ಶಬ್ದದ ಮುಂಭಾಗದಲ್ಲಿ ಇಗೋ ನಾನಿದ್ದೇನೆ, ನನ್ನನ್ನು ಕಳುಹಿಸಿ ಎಂಬುದಾಗಿ ಯೆಶಾಯನು ಹೇಳಿದ ರೀತಿಯಲ್ಲಿ ಸ್ವಾಮಿ ದೇವರೇ, ದೇವರ ಶಬ್ದವನ್ನು ಕೇಳಿಸಿಕೊಳ್ಳುವಂತೆ ನಮ್ಮ ಕಿವಿಗಳನ್ನು ತೆರೆಯ ಮಾಡಪ್ಪ ಸ್ವಾಮಿ. ಅದಕ್ಕೆ ಅಡ್ಡಿಯಾಗಿರುವಂತಹ ಎಲ್ಲ ಅವಿದೆಯ ಸ್ವಭಾವಗಳನ್ನು ನಮ್ಮಿಂದ ದೂರಪಡಿಸು. ಮತ್ತೊಂದಾವರ್ತಿ ನಮ್ಮನ್ನೇ ನಿಮ್ಮ ಕರಗಳಿಗೆ ಒಪ್ಪಿಸಿಕೊಡ್ತಾ ಇದ್ದೇವೆ. ಪ್ರಾರ್ಥನೆ ಕೇಳಿದ್ದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ಬುದ್ಧ ನಾಮದಲ್ಲಿ ಬೇಡುತ್ತೇವೆ ತಂದೆ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆ, ತಂದೆಯಾದ ದೇವರ ಪ್ರೀತಿ, ಪವಿತ್ರಾತ್ಮನ ನ್ಯೂನತೆ ನಮ್ಮೆಲ್ಲರ ಸಂಗಡ ಸದಾ ಕಾಲವರೆಗೊಂಡಿರಲಿ. ಈ ಮುಂಜಾನೆಯಲ್ಲಿ ಮತ್ತೊಂದಾವರ್ತಿ ದೇವರು ನಿಮ್ಮೆಲ್ಲರನ್ನ ಧಾರಾಳವಾಗಿ ಆಶೀರ್ವದಿಸಲಿ.